ಫಸ್ಟ್ ರಂಜನೆ ಮಾಡ್ತಾರಲ್ಲ ಅನ್ನಕ ವಿಷಯ ಸ್ಟಾರ್ಟ್ ಆಗಿದೆ. ಓಕೆ, ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ದ್ವಿತೀಯ BA 3rd ಸೆಮಿಸ್ಟರ್ಗೆ ಎಕನಾಮಿಕ್ಸ್ ವತಿಯಿಂದ ಕಂಟಿನ್ಯೂಷನ್ ಮಾಡ್ತಾ ಇದೀವಿ. ವಾಣಿಜ್ಯ ಬ್ಯಾಂಕ್ಗಳು ಅಂತ ಹೇಳಿದ್ದೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಬ್ಯಾಂಕು ಎಂದರೇನು, ಬ್ಯಾಂಕಿನ ವಿಧಗಳನ್ನ ತಿಳ್ಕೊಂಡ್ವಿ. ಆ ಬ್ಯಾಂಕಿನ ವಿಧಗಳಲ್ಲಿ ಪ್ರಮುಖವಾಗಿ ಅತ್ಯಂತ ಮಹತ್ವ ಸ್ಥಾನವನ್ನು ಪಡ್ಕೊಂಡಿರೋದು ವಾಣಿಜ್ಯ ಬ್ಯಾಂಕ್. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡಕ್ ಮೊದಲು ವಿದ್ಯಾರ್ಥಿಗಳೇ, ಮೊದಲು ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿದ್ರಲ್ಲ, ಆ ನಂಬರ್ಗೆ ನಿಮ್ಮ ಹೆಸರನ್ನ ಆಡ್ ಮಾಡಿ. ಫಸ್ಟ್ ಹೆಸರನ್ನ ಕೊಡಿ. ಹೆಸರು ಕೊಟ್ರೆ ಕನೆಕ್ಟ್ ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ. ಯಾಕಂದ್ರೆ ಅಟೆಂಡೆನ್ಸ್ ಕಂಪಲ್ಸರಿ ಆಗಿ ತಗೊಳ್ತಾ ಇದೀವಿ. ಯಾರ್ಯಾರು ಅಟೆಂಡೆನ್ಸ್ ಅಟೆಂಡ್ ಆಗ್ತಿರೋ ಅವ್ರಿಗೆ ಮಾತ್ರ ನಾವು ಇಲ್ಲಿ ಇಂಟರ್ನಲ್ ಮಾರ್ಕ್ಸ್ ಅಂತ ಕೊಡ್ತೀವಿ, ಇಲ್ಲ ಕೊಡಕ್ಕಾಗಲ್ಲ. ಅದಕ್ಕೆ ಮತ್ತೆ ನಾನ್ ಬಂದಿದ್ದೆ ಸರ್ ಅಂದ್ರೆ ನಿಮ್ ಹೆಸರು ಗೊತ್ತಾದ್ರೆ ಮಾತ್ರ ನಾವು ಬರ್ಕೊಳ್ಳೋದು. ಓಪೋ ಅಂತ ಹೇಳೋದು, ಮತ್ತೆ ಇನ್ನೊಂದ್ ಹೆಸರು ಏನೇನೋ ಕೊಟ್ಟಿರ್ತೀರ, ಅವೆಲ್ಲ ಕೊಡಿ. ನಿಮ್ಮ ಅಪ್ಪ ಅದ್ರಾಗ್ಲಿ, ನಮ್ಮ ಅಣ್ಣದಾಗ್ಲಿ, ಅದ್ರಲ್ಲಿ ನಿನ್ನ ಹೆಸರೇ ಕೊಡಿ. ಹೆಸರು ಡಿಸ್ಪ್ಲೇನೆ ಆಗುತ್ತೆ, ಇಲ್ಲಾಂದ್ರೆ ಕೊಡೋದಿಲ್ಲ ನಾವು. ಗುಡ್ ಮಾರ್ನಿಂಗ್ ಎವರಿಬಡಿ, ಗುಡ್ ಮಾರ್ನಿಂಗ್. ಅರ್ಥ ಆಯ್ತಾ ಈಗ ನಾನು ಹೇಳಿದ್ದು ನಿಮ್ಗೆ? ಹಲೋ, ಎಲ್ರು ನಿಮ್ಮ ಮೊಬೈಲ್ಗೆ ನಿಮ್ಮ ಹೆಸರನ್ನ ಕೊಡಿ. ಅದ್ರ ಮೇಲೆ ನೀವು ಇದ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ನಾವು ಕ್ಲಾಸಸ್ ಯಾರು ಅಟೆಂಡ್ ಆಗಿದೆ ಅಂತ ಗೊತ್ತಾಗಲ್ಲ ನಮ್ಗೆ. ಮತ್ತೆ ಕ್ಲಾಸ್ ಮಾಡುವಾಗ ಎಲ್ರು ಮೀಟ್ ಮಾಡ್ಬೇಕು, ಅದನ್ನ ಓದ್ತಾ ಇರಬಾರ್ದು. ಆಫ್ಟರ್ ಕ್ಲಾಸ್ ನಾನೇ ಹೇಳ್ತೀನಿ ಒಂದು 5 ಮಿನಿಟ್ಸ್, ಏನಾದ್ರು ಡೌಟ್ ಇದ್ರೆ ನೀವು ಕ್ವಶನ್ಸ್ ಅನ್ನ ನಾವು ಕೇಳ್ಬೋದು. ಓಕೆ, ಈಗ ನೀವು ಎಲ್ಲ ಒಂದು ಬುಕ್ ಮತ್ತೆ ಒಂದು ಪೆನ್ ಕೈ ತಗೊಳ್ಳಿ. ನಾನು ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನೋ ಅದನ್ನ ನೀವು ಇದ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಎಲ್ರು ಸಹ ಒಂದ್ ಕಡೆ ಡಿಸಿಪ್ಲಿನ್ ಆಗಿ ಕೂತ್ಕೊಳ್ಳಿ. ಎಲ್ಲಂದ್ರೆ ಅಲ್ಲಿ ಕೂತ್ಕೊಳ್ಳೋದು, ಹೇಗಾದ್ರೆ ಆಗಿರೋದು ಇರಬಾರ್ದು. ಕ್ಲಾಸ್ ರೂಮ್ ನಲ್ಲಿ ಇದ್ದಂಗೆ ನಿಮ್ ಫೀಲ್ ಆಗ್ಬೇಕು. ಅರ್ಥ ಆಯ್ತಾ? ಓಕೆ, ಸ್ಟಾರ್ಟ್ ಮಾಡೋಣ. ಹೆಡಿಂಗ್ ಹಾಕೊಳ್ಳಿ, ವಾಣಿಜ್ಯ ಬ್ಯಾಂಕ್ಗಳು, ಕಮರ್ಷಿಯಲ್ ಬ್ಯಾಂಕ್ಸ್. ವಾಣಿಜ್ಯ ಬ್ಯಾಂಕ್ಗಳು ಅಥವಾ ಕಮರ್ಷಿಯಲ್ ಬ್ಯಾಂಕ್ಸ್. ಆಧುನಿಕ ಯುಗದಲ್ಲಿ ಬ್ಯಾಂಕ್ಗಳು ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತವೆ. ಈ ಬ್ಯಾಂಕ್ಗಳು ಯಾವ ರೀತಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂಬುದನ್ನು ನಾವು ಈಗಾಗಲೇ ತಿಳ್ಕೊಂಡ್ವಿ. ಹಲವಾರು ಉದ್ದೇಶಗಳನ್ನು ಇಟ್ಟುಕೊಂಡು ಆ ಉದ್ದೇಶಗಳನ್ನು ಈಡೇರಿಸುವುದಕ್ಕಾಗಿ ಹಲವಾರು ಬ್ಯಾಂಕ್ಗಳು ಅಸ್ತಿತ್ವಕ್ಕೆ ಬಂದಿದೆ ಎಂಬುದಾಗಿ ಈಗಾಗಲೇ ನಾವು ತಿಳ್ಕೊಂಡ್ವಿ. ಅಂತಹದ್ರಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಸಹ ಒಂದು. ಈ ವಾಣಿಜ್ಯ ಬ್ಯಾಂಕ್ಗಳು ಆಧುನಿಕ ಯುಗದಲ್ಲಿ ಹೆಚ್ಚು ಮಹತ್ವವನ್ನ ಪಡ್ಕೊಂಡಿದ್ದಾವೆ. ಅಂದ್ರೆ ಯಾವ ರೀತಿ ಅಂದ್ರೆ, ಈ ವಾಣಿಜ್ಯ ಬ್ಯಾಂಕ್ಗಳು ಅಂದ್ರೆ ಏನು, ವಾಣಿಜ್ಯ ಬ್ಯಾಂಕ್ ಯಾವ ರೀತಿ ಮಹತ್ವವನ್ನು ಪಡ್ಕೊಂಡಿದ್ದಾವೆ ಅಂತ ನಾವು ತಿಳ್ಕೊಳ್ಳೋದಂದ್ರೆ, ವಾಣಿಜ್ಯ ಬ್ಯಾಂಕ್ಗಳು ವ್ಯಾಪಾರ ಮತ್ತು ವಾಣಿಜ್ಯ ಉದ್ದೇಶಗಳಿಗಾಗಿ ಅಲ್ಪಾವಧಿ ಸಾಲವನ್ನು ನೀಡುವಂತಹ ಹಣಕಾಸು ಸಂಸ್ಥೆಗಳಿಗೆ ವಾಣಿಜ್ಯ ಬ್ಯಾಂಕ್ಗಳು ಎಂದು ಕರಿತೀವಿ. 2 ಮಾರ್ಕ್ಸ್ ಕೇಳ್ತೀವಿ. ವಾಣಿಜ್ಯ ಬ್ಯಾಂಕ್ಗಳು ಅಂದ್ರೇನೆ ಅಲ್ಪಾವಧಿ ಉದ್ದೇಶಗಳಿಗಾಗಿ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೆ ಅಲ್ಪಾವಧಿಗೆ ಸಾಲ ನೀಡುವ ಹಣಕಾಸು ಸಂಸ್ಥೆಗಳಿಗೆ ವಾಣಿಜ್ಯ ಬ್ಯಾಂಕ್ಗಳು ಎಂದು ಸಹ ಕರಿತೀವಿ. ಇವು ಪ್ರಾಥಮಿಕವಾಗಿ ಕೇವಲ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೆ ಮಾತ್ರ ಸಾಲವನ್ನ ನೀಡ್ತಾ ಇತ್ತು. ಇವು ಕಾಲಕ್ರಮೇಣ ತನ್ನ ಅಸ್ತಿತ್ವವನ್ನು ಬೆಳೆಸ್ಕೊಂಡು ಹೋಗ್ತಾ ಇವೇನಾಯ್ತು, ಮಹತ್ವ ಹೆಚ್ಚಾಯ್ತು. ಈಗ ಎಲ್ಲಾ ಚಟುವಟಿಕೆಗಳಿಗೂ ಸಹ ಇದು ಸಾಲವನ್ನ ನೀಡ್ತಾ ಇದ್ದಾವೆ. ಯಾವ? ವಾಣಿಜ್ಯ ಬ್ಯಾಂಕ್. ಅರ್ಥ ಆಯ್ತಾ? ಈಗ ವಾಣಿಜ್ಯ ಬ್ಯಾಂಕ್ಗಳು ಅಂದ್ರೆ ವ್ಯಾಪಾರ ಮತ್ತು ವಾಣಿಜ್ಯ ಉದ್ದೇಶಗಳಿಗಾಗಿ ಅಲ್ಪಾವಧಿ ಸಾಲವನ್ನು ನೀಡುವಂತಹ ಹಣಕಾಸು ಸಂಸ್ಥೆಗಳಿಗೆ ವಾಣಿಜ್ಯ ಬ್ಯಾಂಕ್ಗಳು ಎಂದು ನಾವು ಕರಿತೀವಿ. ಈ ವಾಣಿಜ್ಯ ಬ್ಯಾಂಕ್ಗಳು ವ್ಯಾಪ್ತಿ ನಾನು ಈಗಾಗಲೇ ಹೇಳಿದೆ, ಹೆಚ್ಚು ವಿಸ್ತಾರವಾಗಿದೆ. ವ್ಯಾಪಾರ ಉದ್ದೇಶನೇ ಅಲ್ಲ, ಹಲವಾರು ಚಟುವಟಿಕೆಗಳಿಗಾಗಿ ಇದು ಸಾಲವನ್ನು ಸಹ ನೀಡ್ತಾ ಇದ್ದೇವೆ. ಉದಾಹರಣೆಗೆ ಶಿಕ್ಷಣ ಕೊಡ್ತಾ ಇದೆ, ಕೃಷಿ ಕೊಡ್ತಾ ಇದೆ, ಕೈಗಾರಿಕೆ ಕೊಡ್ತಾ ಇದೆ, ಎಲ್ಲಾ ಚಟುವಟಿಕೆಗಳಿಗೂ ಇದು ಸಾಲವನ್ನ ಕೊಡ್ತಾ ಇದೆ.
ಓಕೆ, ಈ ರೀತಿಯಾಗಿ ಸಾಲವನ್ನು ನೀಡ್ತಾ ಇರುವಂತಹ ವಾಣಿಜ್ಯ ಬ್ಯಾಂಕ್ಗಳು ತನ್ನ ವ್ಯಾಪ್ತಿಯನ್ನು ಹೆಚ್ಚು ಮಾಡ್ಕೊಳ್ತಾ ಇದೆ. ಯಾವ ರೀತಿ ವಾಣಿಜ್ಯ ಬ್ಯಾಂಕ್ಗಳು ತನ್ನ ಕೆಲಸವನ್ನ ಅಥವಾ ಕಾರ್ಯಗಳನ್ನ ಮಾಡ್ತಾ ಇದೆ ಅನ್ನೋದೇ ನೆಕ್ಸ್ಟ್ ಕಾನ್ಸೆಪ್ಟ್. ಇದು 15 ಮಾರ್ಕ್ಸ್ ಕೇಳ್ತಾರೆ ಅಥವಾ 5 ಮಾರ್ಕ್ಸ್ ಕೇಳ್ತಾರೆ. ವಾಣಿಜ್ಯ ಬ್ಯಾಂಕ್ಗಳು ಎಂದರೇನು, ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳನ್ನ ವಿವರಿಸಿ ಅಂತ ಕೇಳ್ತಾರೆ. ಈಗ ವಾಣಿಜ್ಯ ಬ್ಯಾಂಕ್ ಅಂದ್ರೆ ಅರ್ಥ ಆಗಿದೆ ನಮ್ಗೆ. ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳು ಹೋಗೋಣ. ಈಗ ಏನು ವಾಣಿಜ್ಯ ಬ್ಯಾಂಕು ಅಂದ್ರೆ ವ್ಯಾಪಾರ ಮತ್ತು ವಾಣಿಜ್ಯ ಉದ್ದೇಶಗಳಿಗಾಗಿ ಅಲ್ಪಾವಧಿ ಸಾಲವನ್ನು ನೀಡುವಂತಹ ಬ್ಯಾಂಕುಗಳಿಗೆ ಅಥವಾ ಹಣಕಾಸು ಸಂಸ್ಥೆಗಳಿಗೆ ವಾಣಿಜ್ಯ ಬ್ಯಾಂಕ್ಗಳು ಎಂದು ಕರೀತೀವಿ. ಈ ವಾಣಿಜ್ಯ ಬ್ಯಾಂಕ್ಗಳು ತನ್ನದೇ ಆದಂತಹ ಹಲವಾರು ಕಾರ್ಯಗಳನ್ನ ಒಳಗೊಂಡಿದೆ. ಅಂತ ಕಾರ್ಯಗಳನ್ನ ನಾವು ಪ್ರಮುಖವಾಗಿ ಮೂರು ರೀತಿ ಮಾಡ್ತೀವಿ. ಒಂದು ಪ್ರಾಥಮಿಕ ಕಾರ್ಯಗಳು, ಪ್ರೈಮರಿ ಫಂಕ್ಷನ್ಸ್. ಎರಡನೇದು ಮಾಧ್ಯಮಿಕ ಕಾರ್ಯಗಳು, ಸೆಕೆಂಡರಿ ಫಂಕ್ಷನ್ಸ್. ಮೂರನೇದು ಇತರೆ ಕಾರ್ಯಗಳು ಎಂಬುದಾಗಿ 3 ರೀತಿಯಾದಂತಹ ಕಾರ್ಯಗಳನ್ನು ನಾವು ನೋಡ್ತೀವಿ. ಅದ್ರಲ್ಲಿ ಫಸ್ಟ್ ಒನ್ ಹಾಕೊಳ್ಳಿ, ಪ್ರಾಥಮಿಕ ಕಾರ್ಯಗಳು. ಅಂದ್ರೆ ಮಾಡಲೇಬೇಕಾದಂತಹ ಕಾರ್ಯಗಳು, ಅದರ ಮುಖ್ಯ ಕಾರ್ಯ ಅಂದರೆ ಪ್ರಾಥಮಿಕ ಕಾರ್ಯಗಳು, ಪ್ರೈಮರಿ ಫಂಕ್ಷನ್ಸ್. ವಾಣಿಜ್ಯ ಬ್ಯಾಂಕ್ಗಳ ಅತ್ಯಂತ ಪ್ರಮುಖವಾದಂತಹ ಕಾರ್ಯಗಳಲ್ಲಿ ಮೊದಲನೇ ಕಾರ್ಯ ಅಂದ್ರೆ ಪ್ರಾಥಮಿಕ ಕಾರ್ಯಗಳು. ಈ ಪ್ರಾಥಮಿಕ ಕಾರ್ಯಗಳಲ್ಲಿ ಫಸ್ಟ್ ಒನ್ನು ಠೇವಣಿಗಳನ್ನ ಸ್ವೀಕರಿಸೋದು. ಇದರ ಮೊದಲನೇ ಕೆಲಸ ಏನು? ಠೇವಣಿಗಳನ್ನು ಸ್ವೀಕರಿಸೋದು. ಅಕ್ಸೆಪ್ಟಿಂಗ್ ಡಿಪಾಸಿಟ್ಸ್ ಅಂತ, ಠೇವಣಿಗಳನ್ನ ಸ್ವೀಕರಿಸೋದು. ಇದನ್ನು ನಿಮಗೆ 2 ಮಾರ್ಕ್ಸ್ ಕೇಳ್ತಾರೆ. ಏನ್ ಠೇವಣಿಗಳನ್ನ ಸ್ವೀಕರಿಸುವುದು ಅಂದ್ರೆ ವಾಣಿಜ್ಯ ಬ್ಯಾಂಕ್ನ ಪ್ರಧಾನ ಕಾರ್ಯ ಅಂದರೆ ಠೇವಣಿಗಳನ್ನ ಸ್ವೀಕರಿಸುವುದು. ಯಾರ ಬಳಿ ತನ್ನ ಅಗತ್ಯಕ್ಕಿಂತ ಹೆಚ್ಚು ಹಣ ಇರ್ತದೋ ಅವರ ಬಳಿಯಿಂದ ಹಣವನ್ನ ಸಂಗ್ರಹಿಸುವುದು. ಅವರ ಬಳಿ ಹಣವನ್ನ ಸಂಗ್ರಹಿಸಿ ಅದಕ್ಕೆ ಒಂದು ನಿರ್ದಿಷ್ಟ ಪ್ರಮಾಣದ ಬಡ್ಡಿಯನ್ನು ನೀಡುವುದಕ್ಕೆ ಠೇವಣಿಗಳನ್ನು ಸ್ವೀಕರಿಸುವುದು ಎಂಬುದಾಗಿ ಕರಿತೀವಿ. ಅರ್ಥಾಯ್ತಾ? ಠೇವಣಿಗಳನ್ನು ಸ್ವೀಕರಿಸುವುದಂದ್ರೆ ಇಷ್ಟೇ ಸಿಂಪಲ್. ಅಕ್ಸೆಪ್ಟಿಂಗ್ ಡಿಪಾಸಿಟ್ಸ್ ಅಂದ್ರೆ ಯಾರ ಬಳಿ ತನ್ನ ಅಗತ್ಯಕ್ಕಿಂತ ಹೆಚ್ಚು ಹಣವನ್ನ ಹೊಂದಿರುತ್ತದೋ ಅಂತಹವರಿಂದ ವಾಣಿಜ್ಯ ಬ್ಯಾಂಕ್ಗಳು ಹಣವನ್ನು ಠೇವಣಿ ರೂಪದಲ್ಲಿ ಸ್ವೀಕರಿಸುವುದಕ್ಕೆ ಠೇವಣಿಗಳನ್ನು ಸ್ವೀಕರಿಸುವುದು ಅಂತ ಕರಿತೀವಿ. ಡಿಪಾಸಿಟ್ಸ್ ಅನ್ನ ಕಲೆಕ್ಟ್ ಮಾಡೋದು. ಯಾರು ಮಾಡೋದು? ಯಾರ ಬಳಿ ತಮ್ಮ ಅಗತ್ಯಕ್ಕಿಂತ ಹೆಚ್ಚು ಹಣ ಇರ್ತದೋ ಅಂತವರಿಂದ ಹಣದ ರೂಪದಲ್ಲಿ ಠೇವಣಿಯಾಗಿ ಸ್ವೀಕರಿಸುವುದಕ್ಕೆ ಠೇವಣಿಗಳನ್ನು ಸ್ವೀಕರಿಸುವುದು ಎಂದು ಕರೀತೀವಿ. ಉದಾಹರಣೆಗೆ ಯಾರು ಬೇಕಾದ್ರೂ ಎಷ್ಟು ಹಣವನ್ನು ಬೇಕಾದ್ರೂ ಎಷ್ಟು ಬಾರಿ ಆದ್ರೂ ಬೇಕಾದ್ರೂ ತಮ್ಮ ಖಾತೆಗೆ ಹಣವನ್ನ ನಾವು ಹೂಡಿಕೆ ಮಾಡ್ಕೋಬಹುದು ಮತ್ತು ತಾವು ಯಾವಾಗ ಬೇಕಾದ್ರೂ ಆವಾಗ ಹಣವನ್ನ ವಾಪಸ್ ತಗೋಬಹುದು. ಒಂದು ನಿರ್ದಿಷ್ಟ ಮೊತ್ತದ ಆಧಾರದ ಮೇಲೆ, ಕಾಲದ ಆಧಾರದ ಮೇಲೆಗೆ ಅವರು ನೀಡಿರುವಂತಹ ಮೊತ್ತ, ಅವಧಿ ಆಧಾರದ ಮೇಲೆ ಸ್ವಲ್ಪ ಬಡ್ಡಿಯನ್ನು ಸಹ ಬ್ಯಾಂಕ್ಗಳು ನೀಡ್ತವೆ. ಅಂತ ಠೇವಣಿಗಳು ಸ್ವೀಕರಿಸುವುದರಲ್ಲಿ 3 ರೀತಿಯಾದಂತಹ ಠೇವಣಿಗಳನ್ನು ನೋಡ್ಬೋದು. ನೀವು ಬ್ಯಾಂಕ್ ಹೋಗಿದ್ದೀರಾ, 3 ರೀತಿ ಠೇವಣಿಗಳನ್ನ ನಾವು ನೋಡ್ತೀವಿ. ಒಂದು, ಅದರಲ್ಲಿ ಎ ಅಂತ ಬರ್ಕೊಳ್ಳಿ. ಎ ಠೇವಣಿಗಳಲ್ಲಿ ಉಳಿತಾಯ ಖಾತೆ. ಫಸ್ಟ್ ಒನ್ ಸೇವಿಂಗ್ ಅಕೌಂಟ್. ಎ ಉಳಿತಾಯ ಖಾತೆ, ಸೇವಿಂಗ್ ಅಕೌಂಟ್. ನೋಡಿ, ಏನ್ ಉಳಿತಾಯ ಖಾತೆ ಅಂದ್ರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಮತ್ತು ಕಡಿಮೆ ಆದಾಯ ಹೊಂದಿರೋರು ತಮ್ಮ ಆದಾಯದಲ್ಲಿ ಸ್ವಲ್ಪ ಭಾಗವನ್ನ ಉಳಿತಾಯ ಮಾಡಿಕೊಂಡು ಉಳಿತಾಯ ಖಾತೆಯನ್ನು ತೆರೆಯುವುದಕ್ಕೆ ಉಳಿತಾಯ ಖಾತೆ ಎಂದು ಕರಿತೀವಿ. ಉಳಿತಾಯ ಖಾತೆ ಅಂದ್ರೆ ಜನಸಾಮಾನ್ಯರು ತಾವು ಪಡೆಯುವಂತಹ ಆದಾಯದಲ್ಲಿ ಸ್ವಲ್ಪ ಭಾಗವನ್ನು ಬ್ಯಾಂಕಿನಲ್ಲಿ ಒಂದು ಹಣವನ್ನು ಕೂಡಿಟ್ಟು ಖಾತೆಯನ್ನು ತೆರೆಯುವುದಕ್ಕೆ ಉಳಿತಾಯ ಖಾತೆ ಎಂದು ಕರಿತೀವಿ. ಈ ಉಳಿತಾಯ ಖಾತೆಯಲ್ಲಿ ಯಾರು ಬೇಕಾದ್ರೂ ಎಷ್ಟು ಬೇಕಾದ್ರೂ ಹಣವನ್ನ ನಾವು ಕಟ್ಟಬಹುದು. ಸೇವಿಂಗ್ ಅಕೌಂಟ್ ನಿಮ್ದು ಇದೆ. ಈಗ ಸೇವಿಂಗ್ ಅಕೌಂಟ್ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಹಣವನ್ನ ಹಾಕ್ಬೋದು. ಯಾವಾಗ ಬೇಕಾದ್ರೆ ನಾವು ಅವಾಗ ಹಣವನ್ನ ವಾಪಸ್ ಪಡಿಬಹುದು. ಆದ್ರೆ ಇದಕ್ಕೆ ಬ್ಯಾಂಕು ಸಹ ಸೇವಿಂಗ್ ಅಕೌಂಟ್ಗೆನು ಸ್ವಲ್ಪ ಮಟ್ಟಿಗೆ ಇಂಟ್ರೆಸ್ಟ್, ಬಡ್ಡಿಯನ್ನು ಸಹ ನೀಡುತ್ತೆ. ಅಂತ ಖಾತೆ ಏನ್ ಕರಿತೀವಿ ನಾವು? ಸೇವಿಂಗ್ ಅಕೌಂಟ್, ಉಳಿತಾಯ ಖಾತೆ ಎಂದು ಕರಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ಇದು 2 ಮಾರ್ಕ್ಸ್ ಕೇಳ್ತಾರೆ. ಉಳಿತಾಯ ಖಾತೆ ಎಂದರೆ ಏನು ಅಂತ. ಏನು ಉಳಿತಾಯ ಖಾತೆ ಅಂದ್ರೆ ಯಾರ ಬಳಿ ತನ್ನ ಅಗತ್ಯಕ್ಕಿಂತ ಹೆಚ್ಚು ಆದಾಯ ಹೊಂದಿರ್ತದೋ ಅವರು ಬ್ಯಾಂಕಿನಲ್ಲಿ ಒಂದು ಖಾತೆಯನ್ನು ತೆರೆದು ಆ ಖಾತೆಯಲ್ಲಿ ಹಣವನ್ನು ಉಳಿತಾಯ ಮಾಡುವಂತ ಒಂದು ವಿಧಾನಕ್ಕೆ ಉಳಿತಾಯ ಖಾತೆ ಎಂದು ನಾವು ಕರಿತೀವಿ. ಇದು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಈ ಖಾತೆಯಿಂದ ಇಂತಿಷ್ಟೇ ಬಾರಿ ಹಣವನ್ನು ವಾಪಸ್ ಪಡೆಯುವುದು ಎಂಬ ನಿರ್ಬಂಧಗಳಿರ್ತವೆ. ಅಂದ್ರೆ ಉಳಿತಾಯ ಖಾತೆಯಲ್ಲಿ ನಾವು ಎಷ್ಟು ಬಾರಿ ಬೇಕಾದ್ರೂ ಹಣವನ್ನ ಕಟ್ಟಬಹುದು. ವಾಪಸ್ ತಗೊಳ್ಳುವಾಗ ಒಂದು ನಿರ್ದಿಷ್ಟ ಪ್ರಮಾಣದ ಅವಧಿಯವರೆಗೂ ನಿಮ್ಗೆ ನಿರ್ಬಂಧಗಳಿರ್ತವೆ. ಒಂದೇ ದಿನ 10 ಸರಿ 20 ಸರಿ 30 ಸರಿ ಡ್ರಾ ಮಾಡ್ಕೊಳಕ್ ಆಗಲ್ಲ.
ಅರ್ಥ ಆಯ್ತಾ? ಅದಕ್ಕೆ ಎಷ್ಟು ಬೇಕಾದ್ರೂ ಕಟ್ಟಬಹುದು, ಮತ್ತು ವಾಪಸ್ ತಗೊಳ್ಳುವಾಗ ಕೆಲವೊಂದು ನಿರ್ಬಂಧ. ಉದಾಹರಣೆಗೆ ಯಾರ್ಯಾರು ಮಾಡ್ತಾರೆ ಅಂತ ಹೇಳಿದೀನಿ? ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಮಧ್ಯಮ ವರ್ಗದವರು, ಉಳಿತಾಯ ಮಾಡೋರು, ಇವರು ಈ ಖಾತೆಯನ್ನ ಮಾಡ್ತಾರೆ. ಈ ಖಾತೆಗೆ ಸ್ವಲ್ಪ ಮಟ್ಟಿಗೆ ಮಾತ್ರ ಬಡ್ಡಿ ದರ ಕೊಡುತ್ತದೆ ಯಾರು? ಬ್ಯಾಂಕ್. ಯಾಕಂದ್ರೆ ನಾವು ಕಟ್ಟೋದೇ ದುಡ್ಡು ಕಮ್ಮಿ, ಮತ್ತೆ ಯಾವಾಗ ಬೇಕಾದ್ರೂ ವಾಪಸ್ ತಗೊಳ್ತೀವಿ. ನಮ್ ದುಡ್ಡು ಬ್ಯಾಂಕ್ ಅಲ್ಲಿ ಇದ್ರೆ ಮಾತ್ರ ಬಡ್ಡಿ ಬರೋದು. ಇಲ್ಲಿ ಬಡ್ಡಿ ಬರ್ಬೇಕಾದ್ರೆ ಅಕೌಂಟ್ ಅಲ್ಲಿ ದುಡ್ಡು ಇರ್ಬೇಕು. ಓಕೆ, ಬಿ ಎರಡನೇದು ಚಾಲ್ತಿ ಖಾತೆ, ಕರೆಂಟ್ ಅಕೌಂಟ್ ಅಂತ. ಚಾಲ್ತಿ ಖಾತೆ, ಕರೆಂಟ್ ಅಕೌಂಟ್, ಅಥವಾ ಇದನ್ನ ಬೇಡಿಕೆ ಠೇವಣಿ ಎಂದು ಸಹ ಕರೀತಾರೆ. ಬೇಡಿಕೆ ಠೇವಣಿ 2 ಮಾರ್ಕ್ಸ್ ಕೇಳ್ತಾರೆ. ಬೇಡಿಕೆ ಠೇವಣಿ ಎಂದು ಸಹ ಕರೀತಾರೆ. ನೋಡಿ, ಇಲ್ಲಿ ಉಳಿತಾಯ ಖಾತೆಗೆ ಹೋಲಿಸ್ಕೊಂಡ್ರೆ ಚಾಲ್ತಿ ಖಾತೆ, ಇದ್ರ ಹೆಸರು ಹೇಳುತ್ತೆ ಕರೆಂಟ್ ಅಕೌಂಟ್ ಅಂತ. ಚಾಲ್ತಿ ನಿರಂತರವಾಗಿ ಚಾಲನೆಯಲ್ಲಿರುತ್ತೆ. ಅಂದ್ರೆ ಇದನ್ನು ದೊಡ್ಡ ದೊಡ್ಡ ವ್ಯಾಪಾರಸ್ಥರು, ಕೈಗಾರಿಕೆಗಳು, ಉದ್ದಿಮೆದಾರರು ಖಾತೆಯನ್ನು ತೆರೆದು ಆ ಖಾತೆಯನ್ನು ಮುಂದುವರಿಸಿಕೊಂಡು, ಅಂದ್ರೆ ನಿರಂತರ ಪ್ರಕ್ರಿಯೆಯಲ್ಲಿ ಇರುವಂತೆ ತನ್ನ ಖಾತೆಗೆ ಹಣವನ್ನ ಕಟ್ಟುವುದು ಮತ್ತು ಯಾವಾಗ ಬೇಕಾದರೆ ಆವಾಗ ಹಣವನ್ನ ವಾಪಸ್ ತೆಗೆದುಕೊಳ್ಳುವಂತ ಒಂದು ಖಾತೆಗೆ ಚಾಲ್ತಿ ಖಾತೆ ಎಂದು ಕರಿತೀವಿ. ಅಂದ್ರೆ ಇದು ಸದಾ ಪ್ರಕ್ರಿಯೆಯಲ್ಲೇ ಇರುತ್ತೆ. ಇದು ಕರೆಂಟ್ ಅಕೌಂಟ್, ನಿರಂತರ ಅಕೌಂಟ್ ಅಂದ್ರೆ ಕರೆಂಟ್ ಅಕೌಂಟ್ ಅಂತ. ಅರ್ಥ ಆಯ್ತಾ? ವ್ಯಾಪಾರಸ್ಥರು, ಕೈಗಾರಿಕಾ ಉದ್ಯಮಿಗಳು ಮತ್ತು ದೊಡ್ಡ ದೊಡ್ಡ ಉದ್ಯಮಿಗಳು ಏನು ಖಾತೆಯನ್ನು ತೆರೆದು ತನ್ನ ಖಾತೆಯಲ್ಲಿ ಹಣವನ್ನ ಕಟ್ಟುವುದಕ್ಕೆ ನಾವೇನ್ ಕರಿತೀವಿ? ನಾವು ಉಳಿತಾಯ, ಇದು ಚಾಲ್ತಿ ಖಾತೆ ಎಂದು ಕರಿತೇವೆ. ಈ ಚಾಲ್ತಿ ಖಾತೆಯಲ್ಲಿ ಎಷ್ಟು ಬೇಕಾದ್ರೂ ಹಣವನ್ನ ಕಟ್ಟಬಹುದು ಮತ್ತು ಯಾವಾಗ ಬೇಕಾದ್ರೂ ಆವಾಗ ಹಣವನ್ನ ವಾಪಸ್ ತಗೋಬಹುದು. ಇದನ್ನ ನಾವೇನ್ ಕರಿತೀವಿ? ನಾವು ಚಾಲ್ತಿ ಖಾತೆ ಎಂದು ಕರಿತೀವಿ. ಈ ಚಾಲ್ತಿ ಖಾತೆಗೆ ಬಡ್ಡಿ ಇರುವುದಿಲ್ಲ, ಬಡ್ಡಿ ಕೊಡೋದಿಲ್ಲ ಹೆಚ್ಚಾಗಿ. ಯಾಕಂದ್ರೆ ಹಣವನ್ನು ಹಾಕ್ತಾ ಇರ್ತಾರೆ ಮತ್ತೆ ವಾಪಸ್ ತಗೊಳ್ತಾನೆ ಇರ್ತಾರೆ. ಅವರು ಎಷ್ಟೋ ಲಕ್ಷಗಳು ಕೋಟಿಗಳೆಲ್ಲ ಕಟ್ತಾ ಇರ್ತಾರೆ, ಯಾವ್ದೋ ಒಂದು ಬಿಸ್ನೆಸ್ಗೆ ವಾಪಸ್ ತಗೊಳ್ತಾ ಇರ್ತಾರೆ. ಉದಾಹರಣೆಗೆ ಒಂದು ಇಂಡಸ್ಟ್ರಿ ತಗೊಳ್ಳೋಣ, ಅವನು ಒಂದು 100 ಕೋಟಿ ಹಾಕಿರ್ತಾನೆ, ಯಾವ್ದೋ ಒಂದು ಪ್ರಾಜೆಕ್ಟ್ ಕೊಡ್ಬೇಕಾಗುತ್ತೆ ಅಂದ್ರೆ ಆ 100 ಕೋಟಿ ಹಂಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾನೆ. ಅವಾಗ ಅಕೌಂಟ್ ನಲ್ಲಿ ಏನಿರುತ್ತೆ? ಕಮ್ಮಿ ಇರುತ್ತೆ, ದುಡ್ಡಿರಲ್ಲ. ಯಾವಾಗ ದುಡ್ಡಿರೋದಿಲ್ಲ ಅಕೌಂಟ್ ಅಲ್ಲಿ, ಆವಾಗ ದುಡ್ಡು ಇಲ್ಲ ಅಂದ್ರೆ ಬ್ಯಾಂಕು ನಮ್ಗೆ ಅಕೌಂಟ್ಗೆ ಏನ್ ಕೊಡೋದಿಲ್ಲ? ಇಂಟ್ರೆಸ್ಟ್ ಅನ್ನ ಕೊಡೋದಿಲ್ಲ. ಅದರಿಂದ ಅದನ್ನ ಏನ್ ಕರಿತೀವಿ ನಾವು? ಚಾಲ್ತಿ ಖಾತೆ ಎಂದು ಕರಿತೀವಿ. ಅಂದ್ರೆ ಈ ಚಾಲ್ತಿ ಖಾತೆಯಲ್ಲಿ ಯಾವಾಗ ಬೇಕಾದ್ರೆ ಅವಾಗ ಹಣ ಕಟ್ಟಬಹುದು, ಹಣವನ್ನ ವಾಪಸ್ ತಗೋಬಹುದು. ಇಲ್ಲಿ ಈ ಅಕೌಂಟ್ಗೆ ಬಡ್ಡಿ ಇರುವುದಿಲ್ಲ, ಸಾಮಾನ್ಯವಾಗಿ ಬಡ್ಡಿ ನೀಡುವುದಿಲ್ಲ. ಯಾವ ಅಕೌಂಟ್ಗೆ? ಚಾಲ್ತಿ ಖಾತೆಗೆ. ಉಳಿತಾಯ ಖಾತೆಗೆ ಸ್ವಲ್ಪ ಬಡ್ಡಿ ಕೊಡ್ತಾರೆ, ಚಾಲ್ತಿ ಖಾತೆಗೆ ಇಂಟ್ರೆಸ್ಟ್ ಕೊಡಲ್ಲ. ಯಾಕೆ ಇಂಟ್ರೆಸ್ಟ್ ಕೊಡಲ್ಲ ಅಂದ್ರೆ ನೀವೇ ತಿಳ್ಕೊಳ್ಳಿ, ಇವೆಲ್ಲ ಜನರಲ್ ನಾಲೆಜ್ ಕ್ವಶನ್ಸ್. ಕೆಲವೊಂದು ಎಕ್ಸಾಮ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲೆಲ್ಲ ಕೇಳ್ತಾ ಇರ್ತಾರೆ, ಯಾವ ಖಾತೆಗೆ ಬಡ್ಡಿಯನ್ನು ನೀಡುವುದಿಲ್ಲ ಅಂದ್ರೆ ಚಾಲ್ತಿ ಖಾತೆ. ಯಾಕೆ ಅಂದ್ರೆ ನಮ್ಗೆ ಗೊತ್ತು, ದುಡ್ಡೇನು ಕಟ್ತಾ ಇರ್ತಾರೆ, ಯಾವಾಗ ಬೇಕಾದ್ರೆ ಅವಾಗ ವಾಪಸ್ಸು ಅಟ್ ಎ ಟೈಮ್ ತಗೊಂಡ್ಬಿಡ್ತಾ ಇರ್ತಾರೆ. ಅದರಿಂದ ನಮ್ಮ ಖಾತೆಯಲ್ಲಿ ದುಡ್ಡು ಇರೋದಿಲ್ವೋ ಆವಾಗ ನಮ್ಗೆ ಯಾವುದೇ ಕಾರಣಕ್ಕೆ ಬಡ್ಡಿ ಕೊಡೋದಿಲ್ಲ. ಇದು ಎರಡನೇ ಖಾತೆ. ಅದನ್ನೇನ್ ಕರಿತೀವಿ ನಾವು? ಚಾಲ್ತಿ ಖಾತೆ, ಕರೆಂಟ್ ಅಕೌಂಟ್ ಅಥವಾ ಬೇಡಿಕೆ ಠೇವಣಿ. ಅಂದ್ರೆ ನಮ್ಗೆ ಯಾವಾಗ ಡಿಮ್ಯಾಂಡ್ ಅನ್ಸುತ್ತೋ ಅವಾಗ ವಾಪಸ್ ತಗೊಳ್ತಾ ಇರ್ತೀವಿ ಇದನ್ನ. ಓಕೆ, ಸಿ ಮೂರನೇ ಸಿ, ಅವಧಿ ಅಥವಾ ವಾಯ್ದೆ ಠೇವಣಿ. ಅವಧಿ ಅಥವಾ ವಾಯ್ದೆ ಠೇವಣಿ, ಫಿಕ್ಸೆಡ್ ಡಿಪಾಸಿಟ್. ಫಿಕ್ಸೆಡ್ ಡಿಪಾಸಿಟ್, ಸೇವಿಂಗ್ ಅಕೌಂಟ್, ಕರೆಂಟ್ ಅಕೌಂಟ್ ಅಂಡ್ ಫಿಕ್ಸೆಡ್ ಡಿಪಾಸಿಟ್. ಫಿಕ್ಸೆಡ್ ಡಿಪಾಸಿಟ್ ಅಂತ ಕೇಳಿದ್ರೆ ಮಕ್ಕಳೇ, ಇದು ಒಂದು ಠೇವಣಿಯಲ್ಲಿ ಇದು ಒಂದು ವಿಧಾನ. ಏನಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ಮೊತ್ತವನ್ನು ನಿರ್ದಿಷ್ಟ ಬಡ್ಡಿ ದರದಲ್ಲಿ ಖಾತೆಯನ್ನು ತೆರೆಯುವುದಕ್ಕೆ ನಿರ್ದಿಷ್ಟ ಠೇವಣಿ ಅಥವಾ ಅವಧಿ ಠೇವಣಿ ಎಂದು ಕರೀತೀವಿ. 2 ಮಾರ್ಕ್ಸ್ ಬರ್ಕೊಳ್ಳಿ ಹೇಳ್ತೀನಿ. 2 ಮಾರ್ಕ್ಸ್ ಕೇಳ್ತಾರೆ. ಒಂದು ನಿರ್ದಿಷ್ಟ ಅವಧಿಗೆ, ಎಲ್ಲ ಬರ್ಕೊಳ್ಳಿ, ಒಂದು ನಿರ್ದಿಷ್ಟ ಅವಧಿಗೆ. ಭಾಸ್ಕರ್ ವಿ ಸುಮ್ನೆ ಇರೋ, ಅನ್ಮ್ಯೂಟ್ ಮಾಡ್ತಾ ಇರ್ಬೇಡ ನೀನು. ಭಾಸ್ಕರ್ ಭಾಸ್ಕರ್ ಹೇಳಿ ಸರ್. ಅನ್ಮ್ಯೂಟ್ ಮಾಡ್ಬೇಡಪ್ಪ, ಸುಮ್ನೆ ಲಾಸ್ಟ್ ಅಲ್ಲಿ ಡೌಟ್ ಇದ್ರೆ ಕೇಳ್ಬೇಕು. ಓಕೆ, ஒரு ಅವಧಿ ಠೇವಣಿ ಅಥವಾ ವಾಯ್ದೆ ಠೇವಣಿ, ಫಿಕ್ಸೆಡ್ ಡಿಪಾಸಿಟ್ ಅಂದ್ರೆ ಏನಂದ್ರೆ ಬರ್ಕೊಳ್ಳಿ, ಒಂದು ನಿರ್ದಿಷ್ಟ ಮೊತ್ತದ, ಒಂದು ನಿರ್ದಿಷ್ಟ ಅವಧಿಗೆ, ಒಂದು ನಿರ್ದಿಷ್ಟ ಅವಧಿಗೆ ಒಂದು ನಿರ್ದಿಷ್ಟ ಮೊತ್ತವನ್ನು, ನಿರ್ದಿಷ್ಟ ಮೊತ್ತವನ್ನು ನಿರ್ದಿಷ್ಟ ಬಡ್ಡಿ ದರದಲ್ಲಿ, ನಿರ್ದಿಷ್ಟ ಬಡ್ಡಿ ದರದಲ್ಲಿ ಖಾತೆಯನ್ನು ತೆರೆಯುವುದಕ್ಕೆ ಫಿಕ್ಸೆಡ್ ಡಿಪಾಸಿಟ್ ಅಂತ ಕರಿತೀವಿ.
minimum period and minimum amount and minimum interest will be fixed. It's called what? Fixed account. ಅರ್ಥಾಯ್ತಾ? ಒಂದು ನಿರ್ದಿಷ್ಟ, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಹಿಂಗಾದ್ರೂ ಬರಿಬಹುದು. ನೀವು ಈಸಿಯಾಗಿ ಯಾವ್ದು ಅನ್ಸುತ್ತೆ ಅದನ್ನ ಬರೀರಿ. ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನು ಒಂದು ನಿರ್ದಿಷ್ಟ ಅವಧಿಗೆ ನಿರ್ದಿಷ್ಟ ಬಡ್ಡಿ ದರದಲ್ಲಿ ಖಾತೆಯನ್ನು ತೆರೆಯೋದಕ್ಕೆ ಏನ್ ಕರಿತೀವಿ ನಾವು? ಫಿಕ್ಸೆಡ್ ಡಿಪಾಸಿಟ್ ಅಂತ ಕರಿತೀವಿ. ಇಲ್ಲಿ 3 ಕಾನ್ಸೆಪ್ಟ್ ಇರ್ಬೇಕು ನಿಮ್ಗೆ. ಏನ್ 3 ಕಾನ್ಸೆಪ್ಟ್? ಒಂದು ನಿರ್ದಿಷ್ಟ ಮೊತ್ತ. ಎಕ್ಸಾಂಪಲ್ 10 ಲಕ್ಷ ತಗೊಳ್ಳೋಣ. ನಮ್ಮಪ್ಪ ಅಕೌಂಟ್ ಅಲ್ಲಿ ಹಾಕ್ತಾರೆ 10 ಲಕ್ಷ ನನಗೆ. ಒಂದು ನಿರ್ದಿಷ್ಟ ಅವಧಿ ಎಷ್ಟು ವರ್ಷಕ್ಕೆ? 10 ವರ್ಷಕ್ಕೆ, PUC ಆಗೋವರೆಗೂ ಅಂತ ಅನ್ಕೊಳ್ಳೋಣ. ಮತ್ತೆ ನಿರ್ದಿಷ್ಟ ಬಡ್ಡಿ ಫಿಕ್ಸ್ ಮಾಡ್ತಾರೆ ಯಾರು? ಬ್ಯಾಂಕು. 5% 7% ಅಂತ. ಈ ಖಾತೆ ಏನೇನ್ ಕರಿತೀವಿ ನಾವು? ಫಿಕ್ಸೆಡ್ ಡಿಪಾಸಿಟ್ ಅಂತ ಕರಿತೀವಿ. ಒಂದ್ ವೇಳೆ ನಮ್ಗೆ ದುಡ್ಡು ವಾಪಸ್ ಬೇಕು, ನಮ್ಗೆ 10 ವರ್ಷದಲ್ಲಿ ಏನೋ ಎಮರ್ಜೆನ್ಸಿ ಆಯ್ತು, ಅಕ್ಕ ಮದುವೆ ಮಾಡ್ಬೇಕು, ಇಲ್ಲಾಂದ್ರೆ ಇನ್ನೊಂದೇನೋ ಪ್ರಾಬ್ಲಮ್ ಬಂತು, ಹೆಲ್ತ್ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಅವಾಗ ಹೆಂಗೆ? ಫಿಕ್ಸೆಡ್ ಡಿಪಾಸಿಟ್ ಅಲ್ಲ, ಅದ್ರ ಹೆಸರೇನು? ಫಿಕ್ಸೆಡ್. ವಾಪಸ್ ತಗೊಳಕ್ ಆಗುತ್ತಾ? ಆಗುತ್ತೆ. ಆದ್ರೆ ನಾವು ಕಟ್ಟಿರುವಂತ ಹಣಕ್ಕಿಂತ ಅದರಲ್ಲೇ ಕಟಾವ್ ಮಾಡ್ಕೊಂಡು ಕೊಡ್ತಾರೆ. ಯಾಕೆ ಕಟಾವ್ ಮಾಡ್ಕೊಳ್ತಾರೆ? ನಾವೇ ಫಿಕ್ಸ್ ಮಾಡಿದೀವಿ, ಒಂದು ಈ ಟೈಮ್ ಬಾಂಡ್ ಇಟ್ಟಿದೀವಿ. ಮತ್ತೆ ಆ ಟೈಮ್ ಒಳಗಡೆ ನಾವು ತಗೊಂಡ್ರೆ ನಾವೇ ನಮ್ಮ ಹಣದಲ್ಲಿ ಸ್ವಲ್ಪ ಹಣವನ್ನು ಕಟ್ ಮಾಡ್ಕೊಂಡು ಅವರು ಕೊಡ್ತಾರೆ. ಆ ಟೈಮ್ ಮುಗಿದ ಮೇಲೆ ಅದೇನಾಗ್ತದೆ? ಮೆಚೂರ್ ಆಗುತ್ತೆ. ಆ ಮೆಚೂರ್ ಆದ್ಮೇಲೆ ನಮ್ಗೆ ಇಂಟ್ರೆಸ್ಟ್ ಸಮೇತ ನಮ್ಗೆ ಇವಾಗ 10 ಲಕ್ಷಕ್ಕೆ ಒಂದು 5 ಲಕ್ಷ ಹಾಕಿ ಕೊಡ್ತಾರೆ, ಇಲ್ಲ 3 ಲಕ್ಷ. ಬ್ಯಾಂಕ್ ರೂಲ್ಸ್ ಏನಿರುತ್ತೆ ಅದ್ರ ಪ್ರಕಾರ ನಮ್ಗೆ 15 ಲಕ್ಷನ 16 ಲಕ್ಷನ ಕೊಡ್ತಾರೆ. ಈಗ ನೀವೆಲ್ಲರೂ ಕೇಳಿದಿರಿ ಇದನ್ನ, ಫಿಕ್ಸೆಡ್ ಡಿಪಾಸಿಟ್. ಹೆಣ್ಮಕ್ಳ ಹೆಸರಲ್ಲಿ ಜಾಸ್ತಿ ಆಗ್ತಾ ಇರ್ತಾರೆ, ಗಂಡ್ ಮಕ್ಳ ಹೆಸರಲ್ಲಿ ಹಾಕಿದ್ರೆ ತಿದ್ದಾಕ್ತಾರೆ ಅಂತ ಹೇಳಿ ಹೆಣ್ಮಕ್ಳ ಹೆಸರಲ್ಲಿ ಆಗ್ತಾ ಇರ್ತಾರೆ. ಗಮನಿಸಿದಿರಾ? ಓಕೆ, ಅರ್ಥ ಆಯ್ತಾ ಮಕ್ಳ? ಇದೊಂದು ಏನ ಫಿಕ್ಸೆಡ್ ಡಿಪಾಸಿಟ್ ಅಂದ್ರೆ ಅರ್ಥ ಆಯ್ತಾ? ಏನ್ ಫಿಕ್ಸೆಡ್ ಡಿಪಾಸಿಟ್ ಅಂದ್ರೆ ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನು ನಿರ್ದಿಷ್ಟ ಅವಧಿಗೆ ನಿರ್ದಿಷ್ಟ ಬಡ್ಡಿ ದರದಲ್ಲಿ ಖಾತೆಯನ್ನು ತೆರೆಯುವುದಕ್ಕೆ ಏನ್ ಕರಿತೀವಿ ನಾವು? ಅವಧಿ ಠೇವಣಿ ಅಥವಾ ವಾಯ್ದೆ ಠೇವಣಿ ಅಂತ ಕರಿತೀವಿ. ಫಿಕ್ಸೆಡ್ ಡಿಪಾಸಿಟ್ ಎಂದು ಕರಿತೀವಿ. ಇಲ್ಲಿ ನೋಡಿ, ಸಿಂಪಲ್ ಟೆಕ್ನಿಕ್ ನೋಡಿ. ಮೊತ್ತ ಹೆಚ್ಚಾಯ್ತು, ಬಡ್ಡಿನೇ ಹೆಚ್ಚಾಗುತ್ತೆ. ಮೊತ್ತ ಕಡಿಮೆ ಆಯ್ತು ಅಂದ್ರೆ, ನಮ್ಮಪ್ಪ 20 ಲಕ್ಷ ಹಾಕ್ತಾನೆ ಅಂದ್ರೆ 20 ಲಕ್ಷಕ್ಕೆ 20 ಲಕ್ಷ ಬಡ್ಡಿ ಕೊಡ್ತಾರೆ. 10 ಲಕ್ಷಕ್ಕೆ ಹಾಕಿದ್ವಿ ಅಂದ್ರೆ 10 ಲಕ್ಷ ಕೊಡ್ತಾರೆ. ಕೋಟಿ ಹಾಕ್ತಾರೆ ಅಂದ್ರೆ ಕೋಟಿ. ಓಕೆ, 5 ವರ್ಷಕ್ಕೆ ಕೆಲವರು ಫಿಕ್ಸೆಡ್ ಮಾಡ್ತಾರೆ, ಇನ್ ಕೆಲವರು 10 ವರ್ಷಕ್ಕೆ ಮಾಡ್ತಾರೆ, ಇನ್ ಕೆಲವರು 15 ವರ್ಷಕ್ಕೆ ಮಾಡ್ತಾರೆ, ಕೆಲವರು 2 ವರ್ಷಕ್ಕೆ ಮಾಡ್ತಾರೆ. ಅದು ಅವ್ರ ಮೇಲೆ, ಅವಧಿಯ ಆಧಾರದ ಮೇಲೆಗೆ, ಮೊತ್ತದ ಆಧಾರದ ಮೇಲೆಗೆ ಯಾವ್ದು ಫಿಕ್ಸ್ ಆಗುತ್ತೆ? ಬಡ್ಡಿ ದರ ಫಿಕ್ಸ್ ಆಗುತ್ತೆ. ಅದಕ್ಕೆ ನೀವು ಬೇರೆದಕ್ಕೆ ಕಂಪೇರ್ ಮಾಡ್ಕೋಬೇಡಿ. ಬಡ್ಡಿ ದರ ಯಾವ್ದ್ರ ಮೇಲೆ ಫಿಕ್ಸ್ ಆಗುತ್ತೆ ಅಂದ್ರೆ ಆಯಾ ಮೊತ್ತ ಮತ್ತು ಅವಧಿಗೆ ಸಂಬಂಧಪಟ್ಟಂತೆ ಬಡ್ಡಿ ದರ ಫಿಕ್ಸ್ ಆಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೆ ಯಾವಾಗ ಬೇಕಾದ್ರೆ ಆವಾಗ ಈ ಅಕೌಂಟ್ ಅಲ್ಲಿ ದುಡ್ಡು ಹಾಕಕ್ಕಾಗಲ್ಲ. ಯಾಕೆ ಹೇಳಿ? ಅದ್ರ ಮೊದ್ಲೇ ಹೆಸರೇನದು? ಫಿಕ್ಸೆಡ್. ನಾನು ಸರ್ ಇಲ್ಲ ನನ್ನ ಹತ್ರ ಇನ್ನ ಎಕ್ಸ್ಟ್ರಾ ಇದೆ ಸರ್ ಅಂದ್ರೆ ಬೇರೆ ಮತ್ತೆ ಅಕೌಂಟ್ ಓಪನ್ ಮಾಡ್ಬೋದೇ ಹೊರತು ಅದೇ ಅಕೌಂಟ್ಗೆ ನಾವು ಅಮೌಂಟ್ ಅನ್ನ ಇದು ಮಾಡಂಗಿಲ್ಲ. ಇದನ್ನೇನ್ ಕರಿತೀವಿ ನಾವು? ಫಿಕ್ಸೆಡ್ ಡಿಪಾಸಿಟ್ ಎಂದು ಕರಿತೀವಿ. ಆದ್ರೆ ಇದ್ರ ಉದ್ದೇಶ ಏನಂದ್ರೆ ಒಂದು ನಿರ್ದಿಷ್ಟ ಅವಧಿಗೆ ಆದಾಯವನ್ನು ಪಡಿಬೇಕು. ನಮ್ ಕೈಯಲ್ಲಿ ಇದ್ರೆ ಖರ್ಚಾಗೋಗುತ್ತೆ ಅಂತ ಹೇಳಿದ್ರೆ ಅಂತೇಳಿ ನಾವು ಒಂದು ಯಾವ್ದೋ ಒಂದು ಮೋಟಿವ್ ಇಟ್ಕೊಂಡು ಮನೆ ಕಟ್ಟೋದಕ್ಕೋ, ಇಲ್ಲಾಂದ್ರೆ ಮಕ್ಕಳು ಮದುವೆ ಮಾಡೋದಕ್ಕೋ, ಇಲ್ಲಾಂದ್ರೆ ಮಕ್ಕಳ ಹೈಯರ್ ಎಜುಕೇಶನ್ಗೋ ದುಡ್ಡನ್ನ ಕೂಡಿಡೋಕ್ಕೋಸ್ಕರ ಈ ಫಿಕ್ಸೆಡ್ ಡಿಪಾಸಿಟ್ ಅನ್ನ ಮಾಡ್ತಾರೆ. ಇದು ಬ್ಯಾಂಕ್ಗಳಿಗೆ ಒಂದು ಆಸ್ತಿ ಇದ್ದಂತೆ ಇದು. ಓಕೆ, ಇಷ್ಟು ಮೊದಲನೇದು ಪ್ರಾಥಮಿಕ ಕಾರ್ಯಗಳು. ಪ್ರಾಥಮಿಕ ಅರ್ಥ ಆಯ್ತಾ? ಇನ್ನೊಂದ್ಸರಿ ನಾನು ಒಂದೇ ನಿಮಿಷದಲ್ಲಿ ಹೇಳ್ಕೊಂಡ್ ಬರ್ತೀನಿ. ವಾಣಿಜ್ಯ ಬ್ಯಾಂಕ್ಗಳ ಮೊದಲನೇ ಕಾರ್ಯ ಅಂದರೆ ಪ್ರಾಥಮಿಕ ಕಾರ್ಯಗಳು. ಪ್ರಾಥಮಿಕ ಕಾರ್ಯಗಳಲ್ಲಿ ಮೊದಲನೇದು ಯಾವುದು ಅಂದ್ರೆ ಠೇವಣಿಗಳನ್ನು ಸ್ವೀಕರಿಸುವುದು. ಏನ್ ಠೇವಣಿಗಳನ್ನು ಸ್ವೀಕರಿಸುವುದು ಅಂದ್ರೆ, ಯಾರ ಜನರ ಬಳಿ ಅಗತ್ಯಕ್ಕಿಂತ ಹೆಚ್ಚಾಗಿ ಹಣ ಹೊಂದಿರ್ತಾರೋ ಅವರು ಬ್ಯಾಂಕಿನಲ್ಲಿ ಹಣದ ರೂಪದಲ್ಲಿ ಖಾತೆಯನ್ನು ತೆರೆಯುವುದಕ್ಕೆ ಠೇವಣಿಗಳನ್ನು ಸ್ವೀಕರಿಸುವುದು ಎಂದು ಅರ್ಥ. ಈ ಠೇವಣಿಗಳಲ್ಲಿ ನಾವು 3 ರೀತಿ ಠೇವಣಿಗಳನ್ನ ನೋಡ್ಬೋದು. ಒಂದು ಉಳಿತಾಯ ಠೇವಣಿ. ಏನ್ ಉಳಿತಾಯ ಠೇವಣಿ ಅಂದ್ರೆ ಹೇಳಿದೀನಿ, ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಕಡಿಮೆ ಆದಾಯ ಹೊಂದಿರುವವರು ತಾವು ಗಳಿಸಿದಂತ ಬ್ಯಾಂಕಿನಲ್ಲಿ ಕೂಡಿ ಇಡುವಂತದಕ್ಕೆ, ಉಳಿತಾಯ ಮಾಡುವಂತ ಒಂದು ವಿಧಾನಕ್ಕೆ ಉಳಿತಾಯ ಠೇವಣಿ ಎಂದು ಕರಿತೀವಿ. ಈ ಉಳಿತಾಯ ಠೇವಣಿಯಲ್ಲಿ ಯಾವಾಗ ಬೇಕಾದ್ರೆ ಆವಾಗ ಹಣವನ್ನ ನಾವು ಕಟ್ಟಬಹುದು. ಆದರೆ ಹಣವನ್ನು ವಾಪಸ್ ಪಡೆಯುವಾಗ ಕೆಲವೊಂದು ನಿರ್ಬಂಧನೆಗಳನ್ನ ಪಾಲಿಸಬೇಕಾಗ್ತದೆ. ಇದಕ್ಕೆ ಸ್ವಲ್ಪ ಮಟ್ಟಿಗೆ ಬಡ್ಡಿಯನ್ನು ನೀಡಲಾಗುತ್ತೆ. ಅಂಡರ್ಸ್ಟ್ಯಾಂಡ್? ಎರಡನೇದು ಬಿ, ಯಾವುದು? ಕರೆಂಟ್ ಅಕೌಂಟ್. ಏನ್ ಕರೆಂಟ್ ಅಕೌಂಟ್ ಅಂದ್ರೆ ಇಲ್ಲಿ ದೊಡ್ಡ ಉದ್ಯಮಿಗಳು, ವ್ಯಾಪಾರಸ್ಥರು, ವಾಣಿಜ್ಯೋದ್ಯಮಿಗಳು ಏನ್ ಮಾಡ್ತಾರೆ ಅಂದ್ರೆ ಬಂಡವಾಳವನ್ನು ಸಂಗ್ರಹಿಸುವಂತ ಉದ್ದೇಶದಿಂದ ಒಂದು ಖಾತೆಯನ್ನು ತೆರೀತಾರೆ. ಅದರಲ್ಲಿ ಯಾವಾಗ ಬೇಕಾದ್ರೂ ಹಣವನ್ನು ಕಟ್ತಾ ಇರ್ತಾರೆ. ತನಗೆ ಅಗತ್ಯ ಇದ್ದಾಗ ಹಣವನ್ನು ವಾಪಸ್ಸು ಪಡಿತಾ ಇರ್ತಾರೆ. ಅದರಿಂದಾಗಿ ಇದನ್ನ ಚಾಲ್ತಿ ಖಾತೆ ಎಂದು ಕರಿತೀವಿ. ಈ ಚಾಲ್ತಿ ಖಾತೆಯಲ್ಲಿ ಎಷ್ಟು ಬಾರಿ ಬೇಕಾದ್ರೆ ಹಣವನ್ನು ಕಟ್ಟಬಹುದು, ಎಷ್ಟು ಬೇರೆ ಬೇಕಾದ್ರೆ ಹಣವನ್ನು ವಾಪಸ್ಸು ಪಡ್ಕೋಬಹುದು. ಯಾವುದೇ ನಿರ್ಬಂಧನೆಗಳಿರುವುದಿಲ್ಲ. ಆದ್ರಿಂದ ಈ ಖಾತೆಗೆ ಬಡ್ಡಿ ದರ ಇರುವುದಿಲ್ಲ.
ಓಕೆ, ಥರ್ಡ್ ಒನ್ ಸಿ ಬಂದು ಯಾವುದು ನಿಮ್ಗೆ ಅವಧಿ ಠೇವಣಿ ಅಥವಾ ವಾಯ್ದೆ ಠೇವಣಿ ಅಥವಾ ಫಿಕ್ಸೆಡ್ ಡಿಪಾಸಿಟ್ ಅಂತ ಹೇಳಿದ್ದೀನಿ. ಏನ್ ಫಿಕ್ಸೆಡ್ ಡಿಪಾಸಿಟ್ ಅಂದ್ರೆ ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನ ಒಂದು ನಿರ್ದಿಷ್ಟ ಅವಧಿಗೆ ನಿರ್ದಿಷ್ಟ ಬಡ್ಡಿ ದರದಲ್ಲಿ ಖಾತೆಯನ್ನು ತೆರೆಯುವುದಕ್ಕೆ ಏನ್ ಕರಿತೀವಿ ನಾವು ವಾಯ್ದೆ ಠೇವಣಿ ಎಂದು ಕರಿತೀವಿ. ಅರ್ಥ ಆಯ್ತಾ? ಅಂದ್ರೆ ಇದರಲ್ಲಿ ನಾವು ಬಡ್ಡಿಯ ಯಾವ ರೀತಿ ನಿರ್ಧಾರ ಆಗುತ್ತೆ ಅಂತ ಹೇಳಿದೀನಿ ನಾನು. ಅದರ ಮೊತ್ತ ಅದರ ಅವಧಿಯ ಆಧಾರದ ಮೇರೆಗೆ ಬಡ್ಡಿ ದರ ಎಂಬುದು ಏನಾಗ್ತದೆ ನಿಗದಿ ಆಗ್ತದೆ. ಓಕೆ, ಇದು ಮೊದಲೇ ಕಾರ್ಯ. ಅರ್ಥ ಆಯ್ತಾ ಮಕ್ಳೇ? ಬರ್ಕೊಂಡಿದ್ದೀರಾ? ಓಕೆ, ಇದನ್ನ ನಿಮ್ಗೆ 2 ಮಾರ್ಕ್ಸ್ ಸಪರೇಟ್ ಆಗಿ ಕೇಳ್ತಾರೆ ಇದರಲ್ಲಿ. ಓಕೆ, ನೆಕ್ಸ್ಟ್ ಎರಡನೇ ಕಾರ್ಯ ವಾಣಿಜ್ಯ ಬ್ಯಾಂಕ್ ಎರಡನೇ ಕಾರ್ಯ ಸಾಲಗಳನ್ನ ನೀಡುವುದು. ಅಡ್ವಾನ್ಸಿಂಗ್ ಲೋನ್ಸ್ ಸಾಲಗಳನ್ನ ನೀಡುವುದು. ವಾಣಿಜ್ಯ ಬ್ಯಾಂಕ್ಗಳ ಮತ್ತೊಂದು ಪ್ರಮುಖವಾದಂತಹ ಕಾರ್ಯ ಅಂದ್ರೆ ಈಗಾಗಲೇ ಫಸ್ಟ್ ಕಾರ್ಯ ಮಾಡಿದೇನು, ಗ್ರಾಹಕರಿಂದ ಸಾರ್ವಜನಿಕರಿಂದ ಠೇವಣಿಗಳನ್ನ ಸ್ವೀಕರಿಸಿದೆ, ದುಡ್ಡನ್ನ ಸಂಗ್ರಹಿಸ್ತಾ ಇದೆ. ಈ ದುಡ್ಡನ್ನು ಏನ್ ಮಾಡೋದು? ಈಗ ಏನ್ ಮಾಡ್ಬೇಕು? ಎರಡನೇ ಕಾರ್ಯ ಮಾಡ್ಬೇಕು. ಏನ್ ಎರಡನೇ ಕಾರ್ಯ? ಸಾಲಗಳನ್ನ ನೀಡುವುದು. ಯಾರಿಗೆ ಸಾಲ ನೀಡೋದು? ಯಾರಿಗೆ ಹಣದ ಅಗತ್ಯವಿರುತ್ತದೋ ಅವರಿಗೆ ಕೆಲವೊಂದು ಭದ್ರತೆಗಳ ಆಧಾರದ ಮೇರೆಗೆ ಬಡ್ಡಿಯ ರೂಪದಲ್ಲಿ ಸಾಲಗಳನ್ನ ನೀಡುತ್ತೆ. ಅದನ್ನೇ ಸಾಲಗಳನ್ನ ನೀಡುವುದು. ಅರ್ಥ ಆಯ್ತಾ ನಿಮ್ಗೆ? ಸಾಲಗಳನ್ನ ನೀಡೋದು ಅಂದ್ರೆ ಈಗಾಗಲೇ ವಾಣಿಜ್ಯ ಬ್ಯಾಂಕ್ಗಳು ಸಾರ್ವಜನಿಕರಿಂದ ಸ್ವೀಕರಿಸಿದಂತ ಠೇವಣಿ ಹಣದಲ್ಲಿ ಯಾರಿಗೆ ಹಣದ ಅಗತ್ಯವಿರುತ್ತದೋ, ಯಾರಿಗೆ ಯಾವ ಉದ್ದೇಶಕ್ಕೆ ಹಣ ಬೇಕಾಗುತ್ತೋ ಅಂತ ತಿಳ್ಕೊಂಡು ಆ ಉದ್ದೇಶಕ್ಕೆ ತಕ್ಕಂತೆ ಏನ್ ಮಾಡುತ್ತೆ ಸರ್ಕಾರ ಸಾಲವನ್ನು ಬ್ಯಾಂಕ್ಗಳು ಸಾಲವನ್ನು ನೀಡುತ್ತೆ. ಯಾವ್ದರ ಆಧಾರದ ಮೇರೆಗೆ? ಕೆಲವೊಂದು ಭದ್ರತೆಯ ಆಧಾರದ ಮೇಲೆ ಇಟ್ಟುಕೊಂಡು ಸ್ವೀಕೃತಿ ಮಾಡಿಕೊಂಡು ಸಾಲಗಳನ್ನ ನೀಡುತ್ತೆ. ಈಗ ನಾವು ನಮ್ಗೆ ದುಡ್ಡು ಬೇಕಾದ್ರೆ ನಾವು ಯಾರ ಹತ್ರ ಕೇಳಿದ್ರೆ ಜನರ ಹತ್ರ ಏನ್ ಮಾಡ್ತಾರೆ? ಪತ್ರಗಳನ್ನು ಬಳಸ್ಕೊಳ್ತಾರೆ, ಇಲ್ಲಾಂದ್ರೆ ಇನ್ನೊಂದು ಕೊಡಿ ಅಂತ ಹೇಳ್ತಾರೆ. ಅದೇ ರೀತಿ ಬ್ಯಾಂಕು ಸಹ ಕೆಲವೊಂದು ಸೆಕ್ಯೂರಿಟಿ ಇಟ್ಕೊಳ್ಳುತ್ತೆ. ನಮ್ಗೆ ಸಾಲ ಬೇಕು ಅಂದ್ರೆ ಕೆಲವೊಂದು ಸೆಕ್ಯೂರಿಟಿ ಇಟ್ಕೊಂಡು ಏನ್ ಮಾಡುತ್ತೆ? ಸಾಲವನ್ನ ನೀಡುತ್ತೆ. ಅದು ಎರಡನೇ ಕಾರ್ಯವನ್ನ ಮಾಡುತ್ತೆ. ಅಂದ್ರೆ ಠೇವಣಿಗೆ ಅನುಗುಣವಾಗಿ ಬಡ್ಡಿಯನ್ನು ವಿಧಿಸುತ್ತೆ. ನಾವು ಯಾವ ರೀತಿ ಸಾಲ ಪಡಿತೀವೋ ಆ ಸಾಲದ ಮೇಲೆ ಬಡ್ಡಿ ಸಹ ಹೆಚ್ಚು ಮಾಡುತ್ತೆ. ಸಾಲದ ಮೊತ್ತ ಹೆಚ್ಚಾಯ್ತು, ಬಡ್ಡಿ ಹೆಚ್ಚಾಗುತ್ತೆ. ಸಾಲದ ಅವಧಿ ಹೆಚ್ಚಾಯ್ತು, ಬಡ್ಡಿಯನ್ನ ಹೆಚ್ಚಾಗುತ್ತೆ. ಈ ರೀತಿಯಾಗಿ ಎರಡನೇ ಕಾರ್ಯವನ್ನ ಮಾಡ್ತಾ ಇರುತ್ತೆ. ಅದನ್ನೇ ಏನ್ ಕರಿತೀವಿ ನಾವು? ಸಾಲಗಳನ್ನ ನೀಡುವುದು ಎಂದು ಕರಿತೀವಿ. ಇದರಲ್ಲಿ ಪ್ರಮುಖವಾಗಿ ಹಲವಾರು ವಿಧಗಳನ್ನ ನಾವು ನೋಡ್ಬೋದು. ಇದರಲ್ಲಿ ನಾವು 4 ವಿಧಗಳನ್ನ ನೋಡ್ಬೋದು. ಅದರಲ್ಲಿ ಸಾಲಗಳನ್ನು ನೀಡುವುದರಲ್ಲಿ ಏನಂದ್ರೆ ಸಾಲಗಳು ಮತ್ತು ಮುಂಗಡಗಳು. ಫಸ್ಟ್ ಸಾಲಗಳನ್ನ ನೀಡೋದ್ರಲ್ಲಿ ವಾಣಿಜ್ಯ ಬ್ಯಾಂಕ್ಗಳ ಎರಡನೇ ಕಾರ್ಯದಲ್ಲಿ ಸಾಲಗಳು ನೀಡೋದು. ಏನ್ ಸಾಲಗಳು ನೀಡೋದು? ಇನ್ನೊಂದು ಸರಿ ಹೇಳಿ, ಅರ್ಥ ಆಯ್ತಾ? ಠೇವಣಿಗಳನ್ನು ಸ್ವೀಕರಿಸಿದಂತ ಹಣದಲ್ಲಿ ಯಾರಿಗೆ ಹಣದ ಅಗತ್ಯವಿರ್ತದೋ ಅವರಿಗೆ ಕೆಲವೊಂದು ಭದ್ರತೆಯ ಆಧಾರದ ಮೇಲೆ ಸಾಲವನ್ನ ನೀಡುವುದಕ್ಕೆ ಏನ್ ಕರಿತೀವಿ ನಾವು? ಸಾಲಗಳನ್ನ ನೀಡುವುದು ಎಂದು ಕರಿತೀವಿ. ಹಣದ ರೂಪದಲ್ಲಿ ನೀಡೋದು. ಅದರಲ್ಲಿ 4 ವಿಧಗಳಿದಾವೆ. ಸಾಲಗಳು ಮತ್ತು ಮುಂಗಡಗಳು. ನೋಡಿ, ಅದರಲ್ಲಿ ಇದೆ ಆನ್ಸರ್. ಸಿಂಪಲ್ ಆಗಿ ತಿಳ್ಕೊಳ್ಳಿ. 2 ಮಾರ್ಕ್ಸ್ ಕೇಳ್ತಾರೆ ಇದನ್ನ. ಸಾಲಗಳು ಮತ್ತು ಮುಂಗಡಗಳು ಎಂದರೇನು ಅಂತ. ಸಾಲಗಳು ಮತ್ತು ಮುಂಗಡಗಳು ಎಂದರೇನು ಅಂತ 2 ಮಾರ್ಕ್ಸ್ ಕೇಳ್ತಾರೆ. ನಾನು ಹೇಳ್ತೀನಿ, ಆಮೇಲೆ ಇನ್ನೊಂದ್ಸರಿ ಹೇಳ್ತೀನಿ, ಅವಾಗ ಬರ್ಕೊಳ್ಳೋರಂತೆ. ಏನಂದ್ರೆ ಸಿಂಪಲ್, ಬ್ಯಾಂಕು ದೀರ್ಘಾವಧಿಯ ಉದ್ದೇಶಕ್ಕಾಗಿ ಹಣವನ್ನು ನೀಡುವಂತಿದ್ದರೆ ಅದನ್ನ ಸಾಲಗಳು ಎಂದು ಕರಿತೀವಿ. ಬ್ಯಾಂಕ್ಗಳು ಅಲ್ಪಾವಧಿಯ ಉದ್ದೇಶಕ್ಕಾಗಿ ಹಣವನ್ನು ನೀಡುವಂತಿದ್ದರೆ ಅದನ್ನ ಮುಂಗಡ ಎಂದು ಕರಿತೀವಿ. ಅರ್ಥ ಆಯ್ತಾ? ಇಷ್ಟೇ ಸಿಂಪಲ್. ಸಾಲಗಳು ಅಂದರೆ ದೀರ್ಘಾವಧಿ, ಮುಂಗಡ ಅಂದ್ರೆ ಅಲ್ಪಾವಧಿ. ಈ ರೀತಿಯಾಗಿ ಸಾಲಗಳು ಮತ್ತು ಮುಂಗಡಗಳನ್ನ ನೀಡುತ್ತೆ. ಬರೀರಿ. ವಾಣಿಜ್ಯ ಬ್ಯಾಂಕ್ಗಳು ಸಾಲಗಳು ಮತ್ತು ಮುಂಗಡಗಳನ್ನು ನೀಡುವಂತ ಕಾರ್ಯ ಮಾಡುತ್ತೆ. ಅದರಲ್ಲಿ ಸಾಲಗಳು ಅಂದರೆ ವಾಣಿಜ್ಯ ಬ್ಯಾಂಕ್ಗಳು ದೀರ್ಘಾವಧಿಗೆ ನೀಡುವ ಹಣದ ಸೌಲಭ್ಯಗಳನ್ನು ಸಾಲಗಳು ಎಂದು ಕರೀತೀವಿ. ಅರ್ಥ ಆಯ್ತಾ ಮಕ್ಕಳೇ? ಏನ್ ಸಾಲಗಳು ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ದೀರ್ಘಾವಧಿಯಾಗಿ ಹಣದ ಸೌಲಭ್ಯಗಳನ್ನ ನೀಡುವುದಕ್ಕೆ ಏನ್ ಕರಿತೀವಿ ನಾವು? ಸಾಲಗಳು ಎಂದು ಕರಿತೀವಿ. ಓಕೆ, ನೆಕ್ಸ್ಟ್ ಪ್ಯಾರಾದಲ್ಲಿ ಬರ್ಕೊಳ್ಳಿ. ಮುಂಗಡಗಳು ಅಂದ್ರೆ ಏನು? ವಾಣಿಜ್ಯ ಬ್ಯಾಂಕ್ಗಳು ಅಲ್ಪಾವಧಿಗೆ ನೀಡುವ
ಅಲ್ಪಾವಧಿಗೆ ನೀಡುವ ಹಣದ ಅಲ್ಪಾವಧಿಗೆ ನೀಡುವ ಹಣದ ಸಾಲವನ್ನು ಅಥವಾ ಅಲ್ಪಾವಧಿಗೆ ನೀಡುವ ಸಾಲವನ್ನು ಮುಂಗಡಗಳು ಎಂದು ಕರಿತೀವಿ. ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ. ಏನಂತಾರೆ? ಲೋನ್ಸ್ ಮೀನ್ಸ್ ಸಾಲಗಳು, ಅಡ್ವಾನ್ಸಸ್ ಅಂದ್ರೆ ಮುಂಗಡ. ಹಾಗಾದ್ರೆ ಇಲ್ಲಿ ಯಾವುದಕ್ಕೆ ಹೆಚ್ಚು ಬಡ್ಡಿ? ಸಾಲಗಳಿಗೆ ಹೆಚ್ಚು ಬಡ್ಡಿ ಇರುತ್ತೆ ದೀರ್ಘಾವಧಿಗೆ, ಮುಂಗಡಗಳಿಗೆ ಕಡಿಮೆ ಬಡ್ಡಿಯನ್ನ ವಿಧಿಸ್ತಾರೆ. ಒಟ್ಟಾರೆಯಾಗಿ ಯಾವ ಉದ್ದೇಶಕ್ಕೆ ಸಾಲವನ್ನ ಪಡಿತಾರೋ ಆ ಉದ್ದೇಶಕ್ಕೆ ತಕ್ಕಂತೆ ಕೆಲವೊಂದು ಆಧಾರ, ನಾನು ಮೊದಲೇ ಹೇಳಿದ್ದೀನಿ, ಭದ್ರತೆಯ ಆಧಾರದ ಮೇಲೆಗೆ, ಜಾಮೀನ ಆಧಾರದ ಮೇಲೆಗೆ ಸಾಲವನ್ನ ನೀಡ್ತದೆ. ಸುಮ್ಮನೆ ಕೊಡೋದಿಲ್ಲ ಸಾಲ. ಉದಾಹರಣೆಗೆ ನಮ್ಗೆ ಎಕ್ಸಾಂಪಲ್ ಹೇಳ್ತೀನಿ, 10,000 ರೂಪಾಯಿ ನಮ್ಗೆ ಸಾಲ ಕೊಡ್ಬೇಕಂದ್ರೆ ನಾವು ಅದು 50,000 ರೂಪಾಯಿ ಬೆಲೆ ಬಾಳಿದ್ರೆ, ಅಂದ್ರೆ ₹1 ಇದ್ರೆ 25% ಮಾತ್ರ ಸಾಲ ಕೊಡ್ಬೇಕು. ಈಗ ನಮ್ದು ಬೆಲೆ ಬಾಳೋದು ₹1 ಇದ್ರೆ, ನಮ್ದು ಉದಾಹರಣೆಗೆ ಪೆನ್ ₹1 ಅಂದ್ರೆ ನಾವು 25% ಮಾತ್ರ ಬ್ಯಾಂಕ್ ಸಾಲ ಕೊಡ್ಬೇಕು. ಇನ್ನು 75% ಸೆಕ್ಯೂರಿಟಿ ಇರಬೇಕು. ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಯಾಕಂದ್ರೆ ನಾವು ಒಂದ್ ವೇಳೆ ಸಾಲವನ್ನ ಕಟ್ಟೋದಲ್ಲಿ ನಾವು ಕಟ್ಲಿಲ್ಲ ಅಂದಾಗ ಇದನ್ನ ಮುಟ್ಕೋಲಾಗ್ಬೋದು ನಾವು ಈ ಪೆನ್ ಅನ್ನ. ಆ ರೀತಿಯಾಗಿ ಸಾಲವನ್ನು ಕೊಡುವಾಗ ತಾನು ಏನು ಭದ್ರತೆ ಇಟ್ಟಿರ್ತಾನೋ ಅದರ 25% ಮಾತ್ರ ಬ್ಯಾಂಕ್ ಸಾಲವಾಗಿ ಕೊಡುತ್ತೆ. ಅದರಿಂದನೇ ಇದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಸಾಲ ಕೊಟ್ಟ ನಂತರ ನಮ್ದು ಉಳಿತಾಯ ಖಾತೆ ಆಲ್ರೆಡಿ ಇರುತ್ತೆ. ಆ ಸಾಲ ಕೊಟ್ಟ ನಂತರ ಒಂದು ಸಾಲದ ಖಾತೆ ಅಂತ ಮಾಡ್ತಾರೆ, ಲೋನ್ ಅಕೌಂಟ್ ಅಂತ ಒಂದು ಮಾಡ್ತಾರೆ. ಉದಾಹರಣೆಗೆ ಈಗ ನಾನು ಫಾರ್ ಎಕ್ಸಾಂಪಲ್ ಹೌಸಿಂಗ್ ಲೋನ್ ತಗೊಂಡಿದ್ದೀನಿ. ಈ ಹೌಸಿಂಗ್ ಲೋನ್ಗೆ ನಂಗೆ ಏನ್ ಮಾಡ್ತಾರೆ, ನಂದು ಆಲ್ರೆಡಿ ಅಕೌಂಟ್ ಇದೆ ಬ್ಯಾಂಕ್ ಅಲ್ಲಿ. ಈಗ ನಾನು ಹೌಸಿಂಗ್ ಲೋನ್ಗೆ 20 ಲಕ್ಷ ಸಾಲ ತಗೊಂಡಿದ್ರೆ, ಈಗ ಅದಕ್ಕೆ ಸಪರೇಟ್ ಒಂದು ಅಕೌಂಟ್ ಕೊಟ್ಟಿದ್ದಾರೆ. ಆ ಅಕೌಂಟ್ಗೆ ನಾನು ಮಂತ್ಲಿ ಅಂತ ಇಷ್ಟು ಬಡ್ಡಿ ಸಮೇತ ಕಟ್ತಾ ಹೋಗ್ತಾ ಇರ್ತೀನಿ. ಅದ್ರಲ್ಲಿ ನಮ್ಮ ಅಕೌಂಟ್ ನಲ್ಲಿ ದುಡ್ಡು ಸೇರ್ತಾ ಕಡಿಮೆ ಆಗ್ತಾ ಹೋಗ್ತಾರೆ. ಇದಂದ್ರೆ ನಾನು ಆಲ್ರೆಡಿ ಈಗ ನನ್ನ ಮನೆ ಇದೀನಿ ನಾನು ಆಲ್ರೆಡಿ, ಬಟ್ ನನ್ನ ಹೆಸರಲ್ಲಿಲ್ಲ, ಇದು ಬ್ಯಾಂಕ್ ಮ್ಯಾನೇಜರ್ ಹೆಸರಲ್ಲಿ ಇರುತ್ತೆ. ನನ್ನ ಸಾಲ ತೀರ್ದ ಮೇಲೆ ನನಗೆ ಮತ್ತೆ ಅದು ನನ್ನ ಅಕೌಂಟ್, ಇದು ನನ್ನ ಹೆಸರಿಗೆ ಬರೋದು. ಅಲ್ಲವರೆಗೂ ನಂದಲ್ಲ ಮನೆ ಅದು. ನೀವು ಅಷ್ಟೇ, ಸಾಲ ಪಡ್ಕೊಳ್ಳೋದು ಎಷ್ಟು ಮುಖ್ಯವೋ ಆ ಸಾಲವನ್ನ ತೀರ್ಸೋದು ಕೂಡ ಅಷ್ಟೇ. ಅದಕ್ಕೆ ಅದನ್ನ ಸಾಲಗಳು ಅಂತಾನೆ ಕರೆಯೋದು. ಅರ್ಥ ಆಯ್ತಾ? ಸಾಲಗಳು ಮತ್ತು ಮುಂಗಡಗಳು ಅಂದ್ರೆ ಡಿಫ್ರೆನ್ಸ್. ಬ್ಯಾಂಕ್ಗಳು ದೀರ್ಘಾವಧಿಗೆ ಹಣದ ಸೌಲಭ್ಯವನ್ನು ಒದಗಿಸ್ಕೊಡೋದಕ್ಕೆ ಸಾಲಗಳು ಅಂತ ಕರಿತೀವಿ. ಅಲ್ಪಾವಧಿಗೆ ಒದಗಿಸ್ಕೊಡೋದನ್ನ ಮುಂಗಡಗಳು ಎಂದು ಕರಿತೀವಿ. ಓಕೆ. ಬಿ, ಓವರ್ ಡ್ರಾಫ್ಟ್. ಬಿ, ಓವರ್ ಡ್ರಾಫ್ಟ್. ಇದು 2 ಮಾರ್ಕ್ಸ್ ಕೇಳ್ತಾರೆ. ಮೀರೆಳೆತ ಅಂತ ಇಂಗ್ಲಿಷ್ ಕನ್ನಡದಲ್ಲಿ ಮೀರೆಳೆತ ಅಥವಾ ಓವರ್ ಡ್ರಾಫ್ಟ್ ಅಂತಾನೆ ಕೇಳ್ತಾರೆ 2 ಮಾರ್ಕ್ಸ್ಗೆ. ಮೀರೆಳೆತ ಅಥವಾ ಓವರ್ ಡ್ರಾಫ್ಟ್ ಅಂತ. ಓಕೆ, ನಾನು ಈಗ ಹೇಳ್ತೀನಿ, ಮತ್ತೆ ನೀವು ಬರ್ಕೊಳ್ಳುವಂತೆ ಇಲ್ಲಿ ಕೇಳಿ. ಓವರ್ ಡ್ರಾಫ್ಟ್ ಅಥವಾ ಮೀರೆಳೆತ ಅಂದ್ರೆ ಚಾಲ್ತಿ ಖಾತೆಯನ್ನು ಹೊಂದಿರುವಂತಹ ವ್ಯಕ್ತಿಗಳು ತನ್ನ ಖಾತೆಯಲ್ಲಿರುವಂತಹ ಹಣದ ಮೊತ್ತಕ್ಕಿಂತ ಹೆಚ್ಚಿನ ಹಣವನ್ನು ಪಡೆಯುವುದಕ್ಕಾಗಿ ಬ್ಯಾಂಕಿನ ಮ್ಯಾನೇಜರ್ನ ಅನುಮತಿ ಪಡೆಯುವುದಕ್ಕೆ ಓವರ್ ಡ್ರಾಫ್ಟ್ ಎಂದು ಕರಿತೀವಿ ಅಥವಾ ಮೀರೆಳೆತ ಎಂದು ಕರಿತೀವಿ. ಅರ್ಥ ಆಯ್ತಾ? ಬರ್ತೀನಿ, ಕೇಳಿ, ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಏನ್ ಮೀರೆಳೆತ ಅಂದ್ರೆ ಚಾಲ್ತಿ ಖಾತೆಯನ್ನು ಹೊಂದಿರುವಂತಹ ವ್ಯಕ್ತಿಗಳು ತನ್ನ ಖಾತೆಯಲ್ಲಿರುವಂತಹ ಹಣದ ಮೊತ್ತಕ್ಕಿಂತ ಹೆಚ್ಚಿನ ಮೊತ್ತವನ್ನ ಪಡೆಯುವುದಕ್ಕೆ ಬ್ಯಾಂಕ್ ಮುಖ್ಯಸ್ಥನ ಅಥವಾ ಮ್ಯಾನೇಜರ್ನ ಅನುಮತಿಯನ್ನು ಪಡೆದು ಹೆಚ್ಚಿನ ಹಣವನ್ನು ಪಡೆಯುವುದಕ್ಕೆ ಏನ್ ಕರಿತೀವಿ ನಾವು? ಓವರ್ ಡ್ರಾಫ್ಟ್ ಎಂದು ಕರಿತೀವಿ. ಆ ಓವರ್ ಡ್ರಾಫ್ಟ್ ಹೆಚ್ಚಾಗಿ ಪಡಿತೀವೋ ಅದಕ್ಕೆ ಬಡ್ಡಿ ಸಮೇತವಾಗಿ ಎಷ್ಟು ವರ್ಷಗಳು ಕಟ್ತೀವಿ ಅಂತ ಹೇಳಿ ಅಷ್ಟು ನಾವು ವಾಪಸ್ಸನ್ನ ಕಟ್ಟಬೇಕಾಗುತ್ತೆ. ಬಟ್ ನಮ್ಮ ಅಕೌಂಟ್ ನಲ್ಲಿ ಎಷ್ಟಿದ್ರೆ ಅಷ್ಟೇ ಡ್ರಾ ಮಾಡ್ಬೇಕಾಗಿರೋದು ರೂಲ್ ಇರೋದು. ಈಗ ನನ್ನ ಅಕೌಂಟ್ ನಲ್ಲಿ 2 ಲಕ್ಷ ಇದೆ ಅಂದ್ರೆ 2 ಲಕ್ಷನೇ ಡ್ರಾ ಮಾಡ್ಬೇಕಾಗಿರೋದು. ಬಟ್ ನನ್ಗೆ 5 ಲಕ್ಷ ಡ್ರಾ ಮಾಡ್ಕೊಳ್ಳೋದಕ್ಕೆ 3 ಲಕ್ಷ ಅವರೇ ಹಾಕೊಡ್ತಾರೆ. ಅದನ್ನೇ ಓವರ್ ಡ್ರಾಫ್ಟ್ ಅಂತ. ಅರ್ಥ ಆಯ್ತಾ? ಓವರ್ ಡ್ರಾಫ್ಟ್ ಅಂತ ಅವಾಗ ಅದಕ್ಕೆ ಆ 3 ಲಕ್ಷಕ್ಕೆ ಎಕ್ಸ್ಟ್ರಾ ಅಮೌಂಟ್ಗೆ ಬಡ್ಡಿ ಸಮೇತ ನಾವು ದುಡ್ಡನ್ನು ಕಟ್ಟಬೇಕಾಗುತ್ತೆ. ಬರ್ಕೊಳ್ಳಿ, ಈಗ ಹೇಳ್ತೀನಿ. ವಾಣಿಜ್ಯ ಬ್ಯಾಂಕ್ಗಳು ತನ್ನ ಗ್ರಾಹಕರಿಗೆ ನೀಡುವ ಒಂದು ತಾತ್ಕಾಲಿಕ ಸಾಲದ ಸೌಲಭ್ಯ. ಇದು ತಾತ್ಕಾಲಿಕ ಸಾಲದ ಸೌಲಭ್ಯ. ನೆಕ್ಸ್ಟ್ ಪ್ಯಾರಾದಲ್ಲಿ ಬರೀ ಯುನೈಟೆಡ್ ಕಾಮ್ ಹಾಕೊಳ್ಳಿ. ಚಾಲ್ತಿ ಖಾತೆಯನ್ನು ಹೊಂದಿರುವ ವ್ಯಕ್ತಿಯು ಅಥವಾ ಹೊಂದಿರುವವರು, ಚಾಲ್ತಿ ಖಾತೆಯನ್ನು ಹೊಂದಿರುವವರು ತಮ್ಮ ಖಾತೆಯಲ್ಲಿರುವ ಠೇವಣಿಗಿಂತ, ಠೇವಣಿ ಅಂದ್ರೆ ದುಡ್ಡೇ, ಠೇವಣಿಗಿಂತ ಹೆಚ್ಚಿನ ಮೊತ್ತದ ಹಣವನ್ನು
ಹೆಚ್ಚಿನ ಮೊತ್ತದ ಹಣವನ್ನು ಪಡೆಯಲು ಬ್ಯಾಂಕ್ ಮುಖ್ಯಸ್ಥನ ಅಥವಾ ಮ್ಯಾನೇಜರ್ನ ಅನುಮತಿಯನ್ನು ಪಡೆದು ಹಣವನ್ನು ಪಡೆಯುವುದಕ್ಕೆ ಓವರ್ ಡ್ರಾಫ್ಟ್ ಎಂದು ಕರೀತೀವಿ, ಅಥವಾ ಮೀರೆಳೆತ ಓವರ್ ಡ್ರಾಫ್ಟ್ ಅಥವಾ ಮೀರೆಳೆತ ಎಂದು ಕರೀತೀವಿ. ಓಕೆ, ನಾನು ಈಗಾಗಲೇ ಹೇಳಿದೆ ಹೆಚ್ಚು ಅಮೌಂಟ್, ಉದಾಹರಣೆ ನನ್ನ ಅಕೌಂಟ್ ಅಲ್ಲಿ 2 ಲಕ್ಷ ಇದೆ ಅಂದ್ರೆ ನಾನು 3 ಲಕ್ಷ ಹೆಚ್ಚು ಅನುಮತಿಯನ್ನು ಕೊಟ್ಟಿದ್ದಾರೆ, ನಾನು ತಗೊಂಡಿದ್ದೀನಿ ಅಂದ್ರೆ ಆ 3 ಲಕ್ಷ ಪ್ಲಸ್ ನಮ್ಮ ಅದಕ್ಕೆ ತಕ್ಕಂತೆ ಬಡ್ಡಿ ಹಾಕಿ ನಾವು ಅದನ್ನ ಕಟ್ಟಬೇಕಾಗುತ್ತೆ. ಇದನ್ನೇ ಓವರ್ ಡ್ರಾಫ್ಟ್ ಅಂತ ಕರೀತೀವಿ. ಓಕೆ, ಇದು ಎರಡನೇದು. ಒಂದು ಸಾಲಗಳು ಮತ್ತು ಮುಂಗಡಗಳು, ಎರಡನೇದು ಓವರ್ ಡ್ರಾಫ್ಟ್. ಮೂರನೇದು ಏನಂದ್ರೆ ನಗದು ಸಾಲ ಕ್ಯಾಶ್ ಕ್ರೆಡಿಟ್ ಅಂತ. ನಗದು ಸಾಲ ನೋಡಿ ವಿದ್ಯಾರ್ಥಿಗಳೇ, ವಾಣಿಜ್ಯ ಬ್ಯಾಂಕ್ಗಳು ಸಾಲಗಳನ್ನು ನೀಡೋದ್ರಲ್ಲಿ ಮತ್ತೊಂದು ಪ್ರಮುಖವಾದಂತಹ ಕಾರ್ಯವನ್ನ ಮಾಡುತ್ತೆ. ಅದೇನಂದ್ರೆ ನಗದು ಸಾಲ. ಅಂದ್ರೆ ಯಾರಿಗೆ ಹಣದ ಅಗತ್ಯವಿರುತ್ತದೋ ಅವರಿಗೆ ಪ್ರತ್ಯೇಕವಾಗಿ ಒಂದು ಖಾತೆಯನ್ನು, ನಗದು ಸಾಲ ಖಾತೆ ಎಂಬುದಾಗಿ ಖಾತೆಯನ್ನು ತೆರೆದು ಅವರಿಗೆ ಹಣವನ್ನು ಘೋಷಣೆ ಮಾಡೋದಕ್ಕೆ ಅಥವಾ ಹಣವನ್ನು ಅವರ ಖಾತೆಗೆ ಒಲಿಸ್ಕೊಡೋದಕ್ಕೆ ನಗದು ಸಾಲ ಎಂದು ಕರಿತೀವಿ. ಅಂದ್ರೆ ನಮ್ಗೆ ಈಗ ಉದಾಹರಣೆಗೆ ಲೋನ್ ಬೇಕು ಅಂತ ಹೋಗ್ತೀವಿ, ಎಜುಕೇಶನ್ ಲೋನ್. ಆ ಲೋನ್ ಬೇಕು ಅಂತ ಹೇಳಿ ಹೋದಾಗ ಆ ಲೋನಿಗೆ ಸಪರೇಟ್ ಆಗಿ ಒಂದು ಅಕೌಂಟ್ ಅನ್ನ ಮಾಡಿಸಿ ಆ ಅಕೌಂಟ್ಗೆ ನಮ್ಮ ಹಣವನ್ನ ಕೊಡೋದಕ್ಕೆ ಏನ್ ಕರಿತೀವಿ ನಾವು, ನಗದು ಸಾಲ ಎಂದು ಕರಿತೀವಿ. ಅಂದ್ರೆ ಕ್ಯಾಶ್ ರೂಪದಲ್ಲಿ ನಮ್ಗೆ ಸಾಲವನ್ನ ಕೊಡುತ್ತೆ, ಅದನ್ನ ಏನ್ ಕರಿತೀವಿ ನಾವು, ನಗದು ಸಾಲ ಎಂದು ಕರಿತೀವಿ. ಇದು ಹೆಚ್ಚಾಗಿ ಯಾರು ಕೊಡ್ತದೆ ಅಂದ್ರೆ ವ್ಯಾಪಾರಿಗಳಿಗೆ, ಅಂದ್ರೆ ಬಿಸ್ನೆಸ್ಗೆ, ಮತ್ತೆ ಇಂಡಸ್ಟ್ರಿಯಲ್ಗೆ, ಕೈಗಾರಿಕಾ ಉದ್ಯಮಿಗಳಿಗೆ, ಹಲವಾರು ಉದ್ದೇಶಗಳಿಗೆ ಕೆಲವೊಂದು ಭದ್ರತೆಗಳನ್ನ ಆಧಾರವಾಗಿಟ್ಟುಕೊಂಡು ಸಾಲವನ್ನ ಕೊಡುತ್ತೆ. ನಗದು ಸಾಲ, ಕ್ಯಾಶ್ ಲೋನ್, ಕ್ಯಾಶ್ ಕ್ರೆಡಿಟ್ ಅನ್ನ ಕೊಡುತ್ತೆ. ಇದು ಮೂರನೇದು. ಯಾರಿಗೆ ಹಣದ ಅಗತ್ಯವಿರುತ್ತೋ ಏನ್ ಮಾಡುತ್ತೆ, ಅವರಿಗೆ ಪ್ರತ್ಯೇಕವಾದಂತಹ ಸಾಲವನ್ನು ಅವರ ಹೆಸರಿನಲ್ಲಿ ಸಾಲದ ಖಾತೆಯನ್ನ ತೆರೆದು ಆ ಖಾತೆಗೆ ಅವರಿಗೆ ಹಣವನ್ನ ಕೊಡುತ್ತೆ ಭದ್ರತೆ ಆಧಾರ ಮೇಲೆ. ಹೆಚ್ಚಾಗಿ ಯಾರು ಕೊಡುತ್ತೆ ಅಂದ್ರೆ ವ್ಯಾಪಾರಿಗಳಿಗೆ, ವಾಣಿಜ್ಯೋದ್ಯಮಿಗಳಿಗೆ, ಕೈಗಾರಿಕೆ ಉದ್ಯಮಿಗಳಿಗೆ ಇದು ಸಾಲವನ್ನ ಕೊಡುತ್ತೆ. ದುಡ್ಡು ಬೇಕಲ್ಲ, ಉದಾಹರಣೆ ವಿಜಯ್ ಮಲ್ಯ ತಗೊಂಡಲ್ಲ, ಎಷ್ಟೋ ಕೋಟಿಗಳು ತಗೊಂಡ್ರು, 9,000 ಕೋಟಿಯನ್ನು ತಗೊಂಡಿದ್ದಾರೆ. ಯಾರು ಆಧಾರವಾಗಿಟ್ಟದ ಒಂದು ಕಂಪನಿಗಳು, UB ಇದೆ, ಕಿಂಗ್ ಫಿಶರ್ ಅಂತ ಏನೇನೋ ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲಾ ಕಂಪನಿಗಳು ಸಾಲ ತಗೊಂಡಿದ್ದಾವೆ ಆಧಾರವಾಗಿ ಇಟ್ಕೊಂಡು, ಅದು ನಗದು ಸಾಲ. ನೆಕ್ಸ್ಟ್ ಅಂದ್ರೆ 4 ಆಯ್ತಲ್ಲ, ಸರ್ ಇನ್ನೊಂದಿತ್ತು, ಸಿ ಇತ್ತು, ಅದು 4. ಉಂಡಿಗಳನ್ನ ಮುರಿಯುವುದು ಅಂತ, ಅದು 4 ತಗೊಳ್ಳತ್ತ, 3ನೇ ಹಾಕೊಳ್ಳಿ. ಉಂಡಿಗಳನ್ನ ಮುರಿಯುವುದು ಅಥವಾ ಒಟಾಯಿಸುವುದು ಅಂತ. ಉಂಡಿಗಳನ್ನ ಮುರಿಯುವುದು ಅಥವಾ ಒಟಾಯಿಸುವುದು. ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಅಂತ, ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್, ಉಂಡಿಗಳನ್ನ ಮುರಿಯುವುದು. ಇದನ್ನ 2 ಮಾರ್ಕ್ಸ್ ಕೇಳ್ತಾರೆ. ಉಂಡಿ ಅಂದ್ರೆ ಏನು, ನಾವು ಸಾಮಾನ್ಯವಾಗಿ ದೇವಸ್ಥಾನ ಮುಂದೆ ಇರೋದು ಉಂಡಿ ಅನ್ಕೊಂಡ್ಬಿಟ್ಟಿದೀವ, ಅಲ್ಲ. ಉಂಡಿ ಅಂದ್ರೆ ವಾಗ್ದಾನ ಪತ್ರ ಅಂತ. ಬಿಲ್ಸ್ ಇಂಗ್ಲಿಷ್ ನಲ್ಲಿ ಅಂತಾರೆ ಡಿಸ್ಕೌಂಟಿಂಗ್ ಬಿಲ್ಸ್ ಅಂತ ಕರೀತಾರೆ, ವಾಗ್ದಾನ ಪತ್ರ. ಮತ್ತೆ ಉಂಡಿಗಳನ್ನ ಮುರಿಯುವುದು ಅಂತ. ನೋಡಿ, ವಾಣಿಜ್ಯ ಬ್ಯಾಂಕ್ಗಳು ಉಂಡಿಗಳನ್ನು ಮುರಿಯುವಂತ ಒಂದು ಸೌಲಭ್ಯವನ್ನು ಸಹ ಒದಗಿಸಿಕೊಟ್ಟಿದೆ. ನಾನು ಹೇಳ್ತೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಬರ್ಕೊಡ್ರಂತೆ. ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಯಿಂದ ಸರಕುಗಳನ್ನ ಕೊಂಡುಕೊಂಡಾಗ ಅಥವಾ ವ್ಯವಹಾರವನ್ನು ಮಾಡಿದಾಗ ಸ್ವಲ್ಪ ಅವಧಿಯಲ್ಲೇ ನಿಮ್ಗೆ ಹಣವನ್ನು ಪಾವತಿ ಮಾಡುತ್ತೇನೆ ಎಂಬುದಾಗಿ ಬರೆದು ಕೊಡುವಂತ ಒಂದು ಪತ್ರಕ್ಕೆ ವಾಗ್ದಾನ ಪತ್ರ ಎಂದು ಕರಿತೀವಿ. ಅರ್ಥ ಆಯ್ತು ನಿಮ್ಗೆ? ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಯಿಂದ ವ್ಯವಹಾರವನ್ನ ಮಾಡಿದಾಗ ಅಥವಾ ಸರಕುಗಳನ್ನ ಕೊಂಡುಕೊಂಡಾಗ ಅವನಿಗೆ ಈ ಕೂಡಲೇ ನನ್ನ ಹಣವನ್ನು ನಿನ್ಗೆ ಕೊಡ್ತೀನಿ ಎಂಬುದಾಗಿ ಒಂದು ಪತ್ರ ಬರ್ಕೊಡ್ತಾನೆ, ವಾಗ್ದಾನ ಪತ್ರ ಅಂತ. ಆ ವಾಗ್ದಾನ ಪತ್ರವನ್ನ ನಾವೇನ್ ಕರಿತೀವಿ, ಉಂಡಿ ಅಂತ ಕರಿತೀವಿ. ಈ ಉಂಡಿಯನ್ನು ಮುರಿಯುವುದು ಅಂದ್ರೆ, ನಾನು 1 ತಿಂಗಳು ಅಥವಾ 2 ತಿಂಗಳಿಗೆ ನಾನು ಮರ್ಕೊಟ್ಟಿದ್ದೀನಿ ಅಂದ್ಕೊಳ್ಳಿ. ಇದ್ರ ಅವಧಿ 90 ದಿನಗಳಿರುತ್ತೆ, 3 ತಿಂಗಳು ಇರುತ್ತೆ ಅವಧಿ. ಇದು 3 ತಿಂಗಳ ಅವಧಿಯಲ್ಲಿ ಏನಾದ್ರೂ ನಮ್ಗೆ ಹಣದ ಅವಶ್ಯಕತೆ ಇದ್ದಾಗ ಆ ಪತ್ರವನ್ನ, ಆ ವಾಗ್ದಾನ ಪತ್ರವನ್ನ ನಾವು ವಾಣಿಜ್ಯ ಬ್ಯಾಂಕ್ ನಲ್ಲಿ ಎತ್ಕೊಂಡೋಗಿ ಕೊಟ್ಟಾಗ ಅದರಲ್ಲಿ ಸ್ವಲ್ಪ ಭಾಗವನ್ನ ಮುರಿದುಕೊಂಡು ಹಣವನ್ನು ವಾಪಸ್ ಮಾಡೋದಕ್ಕೆ ಉಂಡಿಗಳನ್ನ ಮುರಿಯುವುದು ಎಂದು ಕರಿತೀವಿ. ಮತ್ತೆ ವಾಗ್ದಾನ ಪತ್ರ ಅಂದ್ರೆ ಇಷ್ಟೇ ಸಿಂಪಲ್. ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಯಿಂದ ವ್ಯವಹಾರ ಮಾಡಿದಾಗ ನಾನು ಕೆಲವು ದಿನಗಳಲ್ಲಿ ತನಗೆ ಹಣವನ್ನು ವಾಪಸ್ ಮಾಡುತ್ತೇನೆ ಎಂಬುದಾಗಿ ಬರೆದು ಕೊಡುವಂತ ಪತ್ರಕ್ಕೆ ವಾಗ್ದಾನ ಪತ್ರ. ಪ್ರಾಮಿಸ್ ನೋಟ್ ಅದು ಕೂಡ ಒಂಥರ ದುಡ್ಡಿದ್ದಂಗೆ.
ಒಂದ್ ವೇಳೆ ಅದ್ರ ಅವಧಿ ಎಷ್ಟು ಅಂತ ಹೇಳಿದೀನಿ 3 ತಿಂಗಳು 90 ದಿವಸ. ಆ 90 ದಿವಸದಲ್ಲಿ ಎ ವ್ಯಕ್ತಿಗೆ ದುಡ್ಡು ಅವಶ್ಯಕತೆ ಇರುತ್ತೆ, ಬೇಕು ನನಗೆ ಅಂತ ಹೇಳಿದಾಗ ಅವನ್ ಎತ್ಕೊಂಡೋಗಿದ್ದ ಆ ಬಿಲ್ ಅನ್ನು ಎತ್ಕೊಂಡೋಗಿದ್ದೆ ಬ್ಯಾಂಕ್ ಅಲ್ಲಿ ಕೊಟ್ಟಾಗ, ಒಂದು ಉದಾಹರಣೆಗೆ 10,000 ರೂಪಾಯಿ ಕೊಡ್ಬೇಕಂತ 10,000 ರೂಪಾಯಿ ಇದ್ರೆ ಅದರಲ್ಲಿ ಒಂದಷ್ಟು ಬ್ಯಾಂಕಿನ ವ್ಯವಹಾರ ಚಟುವಟಿಕೆಗಳಿಗಾಗಿ ದುಡ್ಡನ್ನು ಕಟ್ ಮಾಡ್ಕೊಂಡು ವಾಪಸ್ಸನ್ನ ಕೊಡುತ್ತೆ. ಒಂದು 2,000 1,000 ಕಟ್ ಮಾಡುತ್ತೆ. ಅದನ್ನ ಏನ್ ಕರಿತೀವಿ, ಉಂಡಿಗಳನ್ನ ಮುರಿಯುವುದು ಎಂದು ಕರಿತೀವಿ. ಓಕೆ, ಇಷ್ಟು ಏನು ವಾಣಿಜ್ಯ ಬ್ಯಾಂಕಿನ ಪ್ರಾಥಮಿಕ ಕಾರ್ಯಗಳು. ವಾಣಿಜ್ಯ ಬ್ಯಾಂಕಿನ ಪ್ರಾಥಮಿಕ ಕಾರ್ಯಗಳು ನೋಡಿ, ಇನ್ನೊಂದ್ಸರಿ ನಾವು ಗ್ಲಾನ್ಸ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ, ಒಂದೇ ಒಂದು ನಿಮಿಷದಲ್ಲಿ ಅಲ್ಲಿ ಬಂದ್ಬಿಡೋಣ. ವಾಣಿಜ್ಯ ಬ್ಯಾಂಕ್ಗಳು ಎಂದರೇನು, ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳನ್ನ ನಾವು 3 ರೀತಿ ಮಾಡ್ತೀವಿ ಅಂತ ಹೇಳಿದ್ವಿ. ಏನು ವಾಣಿಜ್ಯ ಬ್ಯಾಂಕ್ಗಳು ಅಂದ್ರೆ ಅಲ್ಪಾವಧಿ ಉದ್ದೇಶಗಳಿಗಾಗಿ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳಿಗಾಗಿ ಸಾಲವನ್ನು ನೀಡುವಂತ ಬ್ಯಾಂಕ್ಗೆ ವಾಣಿಜ್ಯ ಬ್ಯಾಂಕ್ಗಳು ಅಂತ ಕರಿತೀವಿ. ಈ ವಾಣಿಜ್ಯ ಬ್ಯಾಂಕ್ಗಳು ಮೊದಲು ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಾಗಿ ಸಾಲ ನೀಡ್ತಾ ಇತ್ತು. ಈಗ ಹಲವಾರು ಉದ್ದೇಶಗಳಿಗಾಗಿ ಸಾಲವನ್ನು ನೀಡ್ತಾ ಇರೋದ್ರಿಂದ ಅದ್ರ ಕಾರ್ಯನೂ ಹೆಚ್ಚಾಯ್ತು. ಆದ್ದರಿಂದಾಗಿ ಇದರ ಕಾರ್ಯಗಳನ್ನ 3 ರೀತಿ ಮಾಡ್ತೀವಿ. ಒಂದು ಪ್ರಾಥಮಿಕ ಕಾರ್ಯಗಳು, ಇನ್ನೊಂದು ಮಾಧ್ಯಮಿಕ ಕಾರ್ಯಗಳು, ಇನ್ನೊಂದು ಇತರೆ ಕಾರ್ಯ. ಪ್ರಾಥಮಿಕ ಕಾರ್ಯಗಳನ್ನು ಅಗತ್ಯವಾಗಿ ಮಾಡುವಂತ ಕಾರ್ಯಗಳನ್ನ ಪ್ರಾಥಮಿಕ ಕಾರ್ಯಗಳು. ಅದರಲ್ಲಿ ಫಸ್ಟ್ ಒಂದು ಠೇವಣಿಗಳನ್ನು ಸ್ವೀಕರಿಸಿ, ಯಾರ ಬಳಿ ಅಗತ್ಯಕ್ಕಿಂತ ಹೆಚ್ಚು ಹಣ ಇರುತ್ತೋ ಅವರು ಬ್ಯಾಂಕಿನಲ್ಲಿ ಒಂದು ಖಾತೆಯನ್ನು ತೆರೆದು ಹಣವನ್ನು ಸಂಗ್ರಹಿಸುವುದಕ್ಕೆ ಠೇವಣಿಗಳಂತ ಕರಿತೀವಿ. ಆ ಠೇವಣಿಗಳಲ್ಲಿ 3 ರೀತಿ. ಒಂದು ಉಳಿತಾಯ ಖಾತೆ, ಸೇವಿಂಗ್ ಅಕೌಂಟ್. ಏನು ಉಳಿತಾಯ ಖಾತೆ ಅಂದ್ರೆ ಯಾರ ಬಳಿ ತನ್ನ ಅಗತ್ಯಕ್ಕಿಂತ ಹೆಚ್ಚು ಹಣವನ್ನು ಇಟ್ಟಿರ್ತಾರೋ ಆ ಉಳಿತಾಯ ಹಣವನ್ನ ಬ್ಯಾಂಕಿನಲ್ಲಿ ಖಾತೆ ರೂಪದಲ್ಲಿ ತೆರೆದು ಯಾವಾಗ ಬೇಕಾದ್ರೆ ಆವಾಗ ಹಣವನ್ನ ಸಂಗ್ರಹಿಸುವುದಕ್ಕೆ ಉಳಿತಾಯ ಖಾತೆ ಎಂದು ಕರಿತೀವಿ. ಅದನ್ನ ಯಾವಾಗ ಬೇಕಾದ್ರೆ ಆವಾಗ ಹಣವನ್ನು ವಾಪಸ್ ಪಡೆಯುವುದಕ್ಕೆ ಆಗಲ ಕೆಲವೊಂದು ನಿರ್ಬಂಧನೆಗಳಿರ್ತವೆ, ಅದಕ್ಕೆ ಬಡ್ಡಿ ಸಹ ನೀಡ್ತಾರೆ. ನಂತರ ಚಾಲ್ತಿ ಖಾತೆ. ಚಾಲ್ತಿ ಖಾತೆ ಅಂದ್ರೆ ಇಲ್ಲಿ ಕೈಗಾರಿಕೋದ್ಯಮಿಗಳು, ವ್ಯಾಪಾರಸ್ಥರು, ವಾಣಿಜ್ಯೋದ್ಯಮಿಗಳು ತನ್ನ ಒಂದು ಖಾತೆಯನ್ನು ತೆರೆದು ಆ ಖಾತೆಗೆ ಯಾವಾಗ ಬೇಕಾದ್ರೆ ಆವಾಗ ಹಣವನ್ನ ಹಾಕ್ಬಹುದು, ಮತ್ತೆ ಯಾವಾಗ ಬೇಕಾದ್ರೆ ಆವಾಗ ಹಣವನ್ನ ವಾಪಸ್ ಪಡೆಯೋದಕ್ಕೆ ಚಾಲ್ತಿ ಖಾತೆ ಎಂದು ಕರಿತೇವೆ. ಇದಕ್ಕೆ ಯಾವುದೇ ಬಡ್ಡಿಯನ್ನ ನೀಡೋದಿಲ್ಲ. ನಂತರ ಸಿ ಬಂದು ಅವಧಿ ಠೇವಣಿ ಅಥವಾ ವಾಯ್ದೆ ಠೇವಣಿ, ಫಿಕ್ಸೆಡ್ ಡಿಪಾಸಿಟ್. ಏನು, ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನು ನಿರ್ದಿಷ್ಟ ಅವಧಿಯವರೆಗೆ ನಿರ್ದಿಷ್ಟ ಬಡ್ಡಿ ದರದಲ್ಲಿ ಖಾತೆಯನ್ನು ತೆರೆಯುವುದಕ್ಕೆ ನಿಖರ ಠೇವಣಿ ಅಥವಾ ನಿಗದಿತ ಠೇವಣಿ ಅಂತ ಕರಿತೀವಿ, ಫಿಕ್ಸೆಡ್ ಡಿಪಾಸಿಟ್ ಅಂತ ಕರಿತೀವಿ. ಇದಕ್ಕೂ ಬಡ್ಡಿಯನ್ನ ನೀಡಲಾಗ್ತದೆ. ಓಕೆ, ಎರಡನೇದು ಸಾಲಗಳನ್ನ ನೀಡುವುದು. ಅದರಲ್ಲಿ ಸಾಲಗಳು ಮತ್ತು ಮುಂಗಡಗಳು ಅಂತ ಹೇಳಿದ್ವಿ. ಏನ್ ಸಾಲಗಳು ಅಂದ್ರೆ ದೀರ್ಘಾವಧಿಗೆ, ಮುಂಗಡಗಳು ಅಂದ್ರೆ ಅಲ್ಪಾವಧಿಗೆ. ನಂತರ ಎರಡನೇದು ಓವರ್ ಡ್ರಾಫ್ಟ್. ಏನು ಓವರ್ ಡ್ರಾಫ್ಟ್ ಅಂತ ಹೇಳಿದ್ವಿ, ಚಾಲ್ತಿ ಖಾತೆಯನ್ನು ಹೊಂದಿರುವಂತ ವ್ಯಕ್ತಿ ತನ್ನ ಖಾತೆಯಲ್ಲಿರುವಂತಹ ಮೊತ್ತಕ್ಕಿಂತ ಹೆಚ್ಚು ಮೊತ್ತವನ್ನು ಪಡೆಯೋದಕ್ಕೆ ಚಾಲ್ತಿ ಖಾತೆ. ನಂತರ ವಾಗ್ದಾನ ಪತ್ರ ಮತ್ತು ನಗದು ಸಾಲ. ಇಷ್ಟು ಈ ತರಗತಿಯಲ್ಲಿ ನಾವು ತಿಳ್ಕೊಂಡ್ವಿ. ಓಕೆ ವಿದ್ಯಾರ್ಥಿಗಳು, ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀವಿ. ಯಾರಾದ್ರೂ ಡೌಟ್ ಇದ್ರೆ ನೀವು ಕ್ವಶನ್ಸ್ ಅನ್ನ ರೈಸ್ ಮಾಡಿ. ಈಗ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಅದನ್ನು ಸಾಲ್ವ್ ಮಾಡ್ಕೊಳ್ತೀನಿ. ಓಕೆ, ಯಾರಾದ್ರೂ ಡೌಟ್ ಇದ್ರೆ ಕೇಳಿ, ಅನ್ಮಿಟ್ ಮಾಡಿ ಕೇಳಿ, ಯಾರಾದ್ರೂ ರೈಸ್ ಮಾಡಿ ಅನ್ಮಿಟ್ ಮಾಡ್ಕೊಳ್ಳಿ. ಏನಪ್ಪಾ ನಗದು ಸಾಲ? ನಗದು ಸಾಲ ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ಯಾರಿಗೆ ಹಣದ ಅಗತ್ಯವಿದೆ ನೇರವಾಗಿ ಒಂದು ಖಾತೆಯನ್ನ ತೆರೆದು ಅವರಿಗೆ ಖಾತೆಗೆ ಹಣವನ್ನು ವರ್ಗಾಯಿಸುವುದಕ್ಕೆ ನಗದು ಸಾಲ. ಅಂದ್ರೆ ವ್ಯಾಪಾರಸ್ಥರಿಗೆ, ವಾಣಿಜ್ಯೋದ್ಯಮಿಗಳಿಗೆ ದುಡ್ಡು ಬೇಕಾಗುತ್ತಲ್ಲ, ಅವ್ರಿಗೆ ಸಾಲ ಭದ್ರತೆಯನ್ನು ಆಧಾರವಾಗಿ ಇಟ್ಕೊಂಡು ಸಾಲವನ್ನು ಕೊಡುತ್ತೆ. ಅದನ್ನು ನಗದು ಸಾಲ, ಕ್ಯಾಶ್ ರೂಪದಲ್ಲಿ ಅವ್ರ ಅಕೌಂಟ್ ಕೊಡು. ಗೊತ್ತಾಯ್ತಾ? ಗೊತ್ತಾಯ್ತೇನಪ್ಪ ರಾಜಶೇಖರ್? ಓಕೆ, ಇನ್ಯಾರು ಎಲ್ಲ ಅರ್ಥ ಆಯ್ತೇನ್ರು? ಬರ್ಕೊಂಡಿದ್ದೀರಲ್ಲ? ಓಕೆ, ಅದನ್ನೇ ನೀವೇನ್ ಮಾಡ್ಬೇಕು, ಟೆಕ್ಸ್ಟ್ ಬುಕ್ಸ್ ತಗೊಂಡಿದ್ರಲ್ಲ ಅದನ್ನ ಇಟ್ಕೊಂಡು ನೋಟ್ಸ್ ಪ್ರಿಪೇರ್ ಮಾಡ್ಕೊಳ್ಳಿ. ನೀವು ಏನಾದ್ರು ಡೌಟ್ ಇದ್ರೆ ಮತ್ತೆ ನಾನು ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ನಿಮ್ಗೆ ಆಫ್ಲೈನ್ ಆದಾಗ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಧ್ಯಮಿಕ ಕಾರ್ಯಗಳು ಮಾಡೋಣ, 2ನೇ ಕಾರ್ಯಗಳು ಮತ್ತೆ 3ನೇ ಕಾರ್ಯಗಳು ಮಾಡೋಣ. ಓಕೆ, ಆಲ್ ದಿ ಬೆಸ್ಟ್. ಮತ್ತೆ ನಾನು ಹೇಳಿಲ್ಲ, ನೀವು ಪ್ರತಿಯೊಬ್ರು ನಿಮ್ಮ ಮೊಬೈಲ್ಗೆ ನಿಮ್ಮ ಹೆಸರುಗಳನ್ನ ನೋಂದಾಯಿಸ್ಕೋಬೇಕು. ಮತ್ತೆ ಕೆಲವು ಯಾರು ಬರ್ತಾ ಇಲ್ಲ ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳಿ, ಆನ್ಲೈನ್ ಕ್ಲಾಸ್ ಟೈಮ್ ಟೇಬಲ್ ಪ್ರಕಾರ ಮಾಡ್ತಾ ಇರ್ತಾರೆ ಎಲ್ರು.